ಏಯ್ ಲೈನಿಗೆ ಬರ್ರಿ. ಇದೇನು ಬೀಗರ ಮನೆ ಮಾಡ್ಯಾರ ಇಲ್ಲಿ ಕುದ್ರೆ ಎದಾಡ್ರಿ ಬರ್ರಿ. ಇಲ್ಲಿ ಸಾಹೇಬರು ಬರೋ ಟೈಮ್ ಆಯ್ತು. ನಿಂತ್ಕರಿ. ಲೈನ್ ಲೈನ್ ಲೈನ್. ಇಲ್ಲೇ ಇಲ್ಲೇ ಹಿಂಗೆ ನಿಂತ್ಕರಿ. ಸಾಹೇಬ್ರು ಬರೋ ಟೈಮ್ ಆಯಿತು. ಸೀದಾ ನಿಂತ್ಕೊಳ್ರಿ. ಅವರು ಬಂದ ತಕ್ಷಣ ಏನು ಕೇಳ್ತಾರ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ರಿ. ಯಾಕಂತಂದ್ರೆ ಮೊದಲೇ ನಮ್ಮ ಸಾಹೇಬ್ರು ಭಾಳ ಸ್ಟ್ರಿಕ್ ಅದಾರ. ನೀವೇನಾರ ತಿಕ್ಕ ಮಾತಾಡಿದ್ರ ಅಂದ್ರೆ ನಿಮ್ಮನ್ನ ತಿಕ್ಕೆ ಬಿಡಿಸ್ತಾರ ನೋಡು ಮಕ್ಕಳ. ಹೆಂಗ್ ನಿಂತಾರ ನೋಡು. ಅಬಾ ಬಾ 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 ಬಾ. ಹ್ಞೂ ಏಯ್ ಏನಲ್ಲಿದೆ ಕೈ ಕಟ್ಟಿರೋದು? ಏನು ಕಲ್ಲು ಎತ್ತಕ್ಕೆ ಹೋಗ್ಕತ್ತೇನು ಬೆಚ್ಚ ಏನು ಮಾಡಿ ಹಂಗೆ ನೋಡಿ ಹೆಂಗೈತಿ. ತೆಗೆದಕ್ಕೆ ಒಳಗೆ ಏನ ಹಾಕೊಂಡಿದ್ದದು. ಸಾಹೇಬ್ರ ಬರಕತ್ಯಾರ ಗೊತ್ತಾಗದಲ್ಲೇನು? ಮಟ್ಟಸ ನಿಂತ್ಕೋ ನಡೆ. ನೀನೇನಪ್ಪ ಅಬಾ ಬಾ 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 ಹೊಟ್ಟೆ ಗಿಟ್ಟೆ ಬಿಟ್ಕೊಂಡು ಏನು ದೊಡ್ಡ ಮಾಡ. ಸಾಹೇಬ್ರು ಬಂದರು. ಎಲ್ಲ ನಾಷ್ಟ ಮಾಡಿದ್ರೇನಪ್ಪ? ಚಲೋ ಇದ್ದೀರಿ? ನೋಡಿದ್ರೆ ಗೊತ್ತಾಗುತ್ತೆ ಚಲೋ ಇದ್ದೀರಂತ. ಏನು ಅವತಾರಗಳಿಂದೆಲ್ಲ ಒಬ್ಬೊಬ್ರದ್ದು. ನಾನು ಈ ಊರಿಗೆ ಬಂದಿರೋ ಹೊಸ PSI. ಹೆಸರು ಬಸವ. ನಾನು ನನ್ನ ಪರಿಚಯ ಹೇಳಿದ್ದೀನಿ. ಈಗ ನಿಮ್ದು ಹೇಳ್ರಿ, ಯಾರ್ಯಾರ್ದು ಏನೇನು ಕೇಸ್ ಐತಿ, ಎಷ್ಟದೆ ಎಂಬುದು ಹೇಳಿ. ಹೇಳ್ರಲ್ಲಿ ಸಾಹೇಬ್ರು ಕೇಳಕತ್ತೀರ. ಉಸ್ಸೊಳೆ ಮಕ್ಕಳೇ ನೆಟ್ಟಿಗೆ ನಿಂತ್ಕೊಂಡಿರಲ್ಲ. ಹೇಳಕ್ ಬರಕಲ್ಲ ಏನ? ಹೇಳ್ರಿ ಸರ್. ನಿಮ್ಮ ಹೆಸರೇನ್ರಿ? ಸರ್ ತಿಪ್ಪಣ್ಣ. ತಿಪ್ಪಣ್ಣ. ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ, ಅವ್ರಿಗೂ ಮರ್ಯಾದನದೈತಿ. ಸರ ಮರ್ಯಾದೆ ಕೊಟ್ರೆ ಈ ಮಂದಿ ಯಾವ ಬಾಯಿ ಬಿಡ್ತಾರ. ನಾ ಕೆಟ್ಟು ಒದ್ರ ತಬಾ ಬಾಯಿ ಬಿಡ್ತಾರ. ಹಂಗೆಲ್ಲ ಬೈಬಾರ್ದು ರೀ. ಪಾಪ ಅವ್ರು ಮನುಷ್ಯರಲ್ಲೇನು, ಏನೋ ಮಾಡಬಾರ್ದು ತಪ್ಪು ಮಾಡಿಕೇಶ್ ಒಳಗೆ ಬಂದಿರ್ತಾರೆ. ಒಂದು ನಮ್ಮನ್ನು ಇವರ ನಮ್ಗೆ ಅನ್ನದಾತಿರ್ದಂಗೆ. ಅದಂಗ ರೀ ಸರ್. ನೋಡ್ರಿ, ಇವರು ಮಾಡಬಾರ್ದು ತಪ್ಪು ಕೆಲಸ ಮಾಡಿದ್ದಕ್ಕೆ ನಾವು ಇವ್ರನ್ನ ಒದ್ದು ಒಳಗಾಗ್ತೀವಿ, ಬುದ್ಧಿ ಕಲಿಸ್ತೀವಿ. ಇವ್ರಿದ್ರನ್ನ ಕಾನೂನು ಪೊಲೀಸು, ಹಂಗಾಗಿ ಇವ್ರು ಒಂದು ನಮ್ಮನ್ನು ಅನ್ನದಾತಿರ್ದಂಗೆ ಅಂತ ಹೇಳಿದೆ ನಾನು. ಸರ, ಕೆಲವು ಪೊಲೀಸರು ಬಾಯಿಗೆ ಬಂದಂಗೆ ಮಾತಾಡ್ತಾರ, ನಾಯಿ ಹೊಡೆದಂಗೆ ಹೊಡ್ತೀರ. ನೀವು ನೋಡಿದ್ರೆ ನಮ್ಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತೀರಿ. ನಮ್ಮ ಪಾಲಿಗೆ ಬೇವರಿದ್ದಂಗೆ ಸರ ನೀವು. ರೆಡ್ಡೊಂಡಿಗೆ ಸಿಗು ಮಗನ ಒಳಗೆ ಸಾಹೇಬ್ರು ಇರಪ್ಪಳಿನ ಹತ್ತಿಸ್ತಾರ ಮಗನೇ ನಿನಗೆ. ಹೇಳ್ರಿ ಸರ್ ನಮಸ್ತೆ, ನನ್ನ ಹೆಸರು ಬೆಂಕಿ ಬಸವ ಅಂತೇಳಿ. ಹುಚ್ಚ ವಿಧಾರಿಸ್ಬಿಡ್ತೀನಿ. ಹೇಳ ಸರ್. ಬಸವ ಅಂತೀರಿ? ಒಂದು ಆಪ್ ಮಾಡ್ರಿ, ಒಂದು ಕಿಂಟಾಲ್ ಸರ್. 2 ವರ್ಷ ಜೈಲಿಗಿದ್ದು ಇವಾಗ ಬಂದಿನಿ ಸರ್. ನಮಸ್ಕಾರ ಸರ, ನನ್ನ ಹೆಸರು ಗಂಟೆಪ್ಪ ಗೋಳಪ್ಪ ಬಟಬೈಲ್ ಅಂತೇಳಿ. ಏನಿಲ್ಲ ಸರ್, ನಾ ಟಿಪ್ಪರ್ ಉಸುಗೊಡಿದ್ದೆ ಎಲ್ಲ ಬಿಟ್ಟಿನಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಹಂಪಣ್ಣ ಅಂತೇಳಿ ಸರ್. 4 ಕಳತನ ಕೇಸ್ ಮಾಡೀನಿ ಸರ್. ಕೇಸ್ ಆಗಿತ್ತು ನನ್ನ ಮೇಲೆ. 1 ವರ್ಷ ಜೈಲಾಗಿದ್ದು ಕೇಸಿ, ಈಗ ಬಂದು ಕೇಸ್ ಆರಾಮ್ ದುಡ್ಕೊಂಡು ತಿನ್ನಕತ್ತೀನಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಈಶಾ ಬಂದ್ರಿ ಮಡಕ ಕೇಸ್ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಬಸವನ್ ಸರ್. ನಾನು ಇಸ್ಪಟ್ ಕೇಸ್ ಸರ್. ಸರ್ ನಮಸ್ತೆ ಸರ್, ನನ್ನ ಮಟಕ ಕೇಸ್. ಇವ್ರಿಗೆ ಮಾತು ಬರೋದಲ್ರಿ ಸರ್. ಇವರು 2 ಮರ್ಡರ್ ಮಾಡ್ರೆ ಮತ್ತೆ ಮಟಕನೂ ಆಡಿಸ್ತಾರೆ. ರಮೇಶ್ ಅಂತ ಸರ್, ಮಡಕ ಕೇಸ್ ಸರ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಇಲ್ಲಿ ತನಕ ನೀವೇನೇನು ಮಾಡಿರಿ ಎಲ್ಲ ಹೇಳಿದ್ರಿ, ಒಳ್ಳೆಯದು, ಸಂತೋಷ. ಇಷ್ಟು ದಿನ ನೀವು ಮಟಕ ಆಡ್ತಿದ್ರಿ, ಇಸ್ಪಿಟ್ ಆಡಿಸ್ತಿದ್ರಿ, ಕಳ್ಳತನ ಮಾಡ್ತಿದ್ರಿ. ಆದ್ರೆ ಇನ್ನು ಮುಂದೆ
ಇದೆಲ್ಲ ಬಂದಾಗಬೇಕು. ಬಂದಾಗ್ಲಿಲ್ಲ ಅಂದ್ರೆ ಯಾರು ಲೇವ ಬಂದ್ ಮಾಡಿಸ್ತೀನಿ. ಬಂದಾಗ್ಲಿಲ್ಲ ಅಂದ್ರೆ ಹುಚ್ಚನಾಗಿ ಗೊತ್ತು ಬಂದ್ ಮಾಡಿಸ್ತೀನಿ. ಅಲ್ರಿ ಸರ ಇಷ್ಟೊತ್ತನ ಎಷ್ಟು ಚಲಾಗಿ ಮಾತಾಡಿದ್ರಿ, ಈಗ ನೋಡಿದ್ರೆ ಬಾಯಿಗೆ ಬಂದಂಗೆ ಬಯಕತ್ತಿಲ್ರಿ ಸರ. ನೋಡ್ತಮ್ಮ, ಚಲೋ ಕೆಲಸ ಮಾಡಿದ್ರೆ ನಾವು ಮುಂದಿನ ತಿಂಗಳು ಸನ್ಮಾನ ಮಾಡ್ತೀವಿ. ಅದು ಅಡ್ಗಸ್ಬಿ ಕೆಲಸ ಮಾಡಿದಂದ್ರೆ ಅಡ್ಡಡ್ಡ ಮಲಿಸಿ ಪರಮಾತ್ಮನೂ ತೋರಿಸ್ತೀವಿ. ನಾವು ನಿಮ್ಗೆ ಕೂಡ ಚಲೋ ಮಾತಾಡ್ತೀವಿ. ಒಂದು ಮಾತಾಡಕ್ಕೆ ನೀವು ಮಾಡೋ ಕೆಲಸಕ್ಕೆಲ್ಲ ಸಪೋರ್ಟ್ ಇರ್ತಾನೆ. ಅವ ಸಮಾಜಕ್ಕೆ ಕಂಟಕದನಂತ ಗೊತ್ತಾಯ್ತಂದ್ರೆ ಕಟ್ಟು ಮಾಡಿ ಬಿಸಾಕ್ತೀವಿ. ಸರ್ ಪೊಲೀಸರನ್ನ ಅರ್ಥ ಮಾಡ್ಕೊಳ್ಳೋದೇ ಭಾಳ ಕಷ್ಟ ಸರ್. ಲೇ ಹುಚ್ಚ, ಕಟ್ಟಿಗಂಡು ಹೆಣ್ತಿಗೆ ನಾನು ಅರ್ಥ ಮಾಡ್ಕೊಳಕ್ಕಾಗ, ಇನ್ನು ನಿನಗೆಲ್ಲ ಅರ್ಥ ಆಗ್ಬೇಕು. ಹಾಂ, ಈ ಉದ್ರಿ ಮಾತೆಲ್ಲ ಸಾಕು. ನಾಳೆಯಿಂದ ನೀವು ಮಾಡೋ ಚಿಲ್ಲರೆ ಕೆಲಸಗಳೆಲ್ಲ ಬಂದಾಗಬೇಕು. ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ರಿ ಅಂದ್ರೆ ಎಲ್ಲೆಲ್ಲಿ ಏನೇನು ತುರುಕ್ಬೇಕು ಅದನ್ನು ತುರುಕ್ತಾನೆ. ಅಲ್ಲ ರೀ ಸರ, ನಮ್ಮಂಥ ಸಣ್ಣ ಸಣ್ಣ ಕೇಸ್ ತೊಗೊಂಡು ಏನು ಮಾಡ್ತಾರೆ ಸರ? ಏನೋ ಇಸ್ಪೋಟ್ ಆಡಿ ಮಠಗ ಬರ್ಕೊಂಡು ಜೀವನ ಸಾಗಿಸ್ತಾ ಇದೆ ಸರ. ಸರ ನಿಮ್ಗೆ ಅಧಿಕಾರ ಐತಿ, ದೊಡ್ಡ ದೊಡ್ಡವ್ರು ಇಡ್ರಿ ಸರ, ನಮ್ಮಂತ ಬಡವ್ರ ಮೇಲೆ ಹಾಕ್ರಿ ಸರ್. ಏಯ್, ಹಿಡಿತೀನಪ್ಪ, ಹಿಡಿಯಾಕ ಬಂದೀನಿ. ಹಿಡಿದು ಹಿಂಡ್ತೀನಿ. ಯಾರ್ಲಿ ಅವ ದೊಡ್ಡವ? ಮಂಜಣ್ಣ, ಮಟಕ ಮಂಜಣ್ಣ. ಮಂಜಣ್ಣ, ಮಟ್ಕ ಮಂಜಣ್ಣ. ತಿಪ್ಪಣ್ಣವ್ರೆ, ಭಾರಿ ಇಟ್ಕೊಂಡ್ರಿ ಹೆಸರು. ನೋಡ್ರಪ್ಪ, ಇಲ್ಲಿ ತನಕ ನಾ ಹೇಳಿದ್ದೆಲ್ಲ ನೀವು ಕೇಳಿರೋ ತನ್ಕೊಂಡು ಇಷ್ಟು ದಿನ ಇದ್ದಿದ್ದು ಬೇರೆ, ಇವತ್ತಿಂದ ಬೇರೆ. ಆ ಬೂದಿ ಬಸ್ಸು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಿ. ತಪ್ಪು ಮಾಡಿದ್ರೆ ಮತ್ತೆ ಸಿಗೋಣಂತ. ತಿಪ್ಪಣ್ಣವ್ರೆ, ಬನ್ನಿ, ಚೂರು ಕೆಲಸ ಇದೆ. ರೀ, ಯಾರ್ರೀ ಅದು ಮಂಜಣ್ಣ? ಓ, ಮಂಜಣ್ಣನ ವಿಷಯ ಸರ್. ಅವನ ಕತಿ ಭಾಳ ದೊಡ್ಡದೈತಿ. ಅವನು 3 ವರ್ಷದ ಕೆಳಗ ಅವ್ರ ಹತ್ರ ಇವ್ರ ಹತ್ರ ಸಾಲ ಗೀಲ ಮಾಡಿ ಇಸ್ಪೇಟು ಅದು ಇದು ಆಡ್ತಿದ್ದ. ಅವನು ಹೆಂಗಿದ್ದ ಅಂದ್ರೆ ಬಂತಪ್ಪ ಫೋನ್. ಹಲೋ, ಏ ದೋಸ್ತ ಬರಕತ್ತೀನಿ. ಏ ಹಂಗೆ ಯಾಕೆ ಸಿಟ್ಟಿಗೆ ತೋ ಮಾರೆ? ಒಂದು ದಿವಸ ಕೆಲ್ಸಕ್ಕೆ ಲೇಟ್ ಆದ್ರೆ ಇಷ್ಟು ಸಿಟ್ಟಿಗೆ ಅದ. ಹಂಗೆ ಯಾಕೆ ಮಾಡ್ತೀರಿ? ಬರ್ತೀನಿ. ಬಂದೆ 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 ಏ ಬಂದೆ. ಸೌಕರ್ಯ ಬಂದನ ಬಾ, ಸೌಕರ್ಯ ಬಂದ. ಸೌಕರ್ಯನ ಜೊತೆ ಬಂದ್ಬಿಡ್ತೀನಿ. ಆಯಿತು, ಫೋನ್ ಇಡು. ಸೌಕರ್ಯ ನಿಂದ್ರೆ ಸ್ವಲ್ಪ ಯಾಕಡೆ ಬಾ ಸೌಕರ್ಯ. ಕೆಲ್ಸಕ್ಕೆ ಹೊಂಟೆ? ಏ ನಾನು ಅಲ್ಲಿಗೆ ಹೊಂಟಿ ನೋ ಮಾರೆ. ಕರೆಕ್ಟ್ ಟೈಮಿಗೆ ದೇವ್ರ ಸಿಕ್ಕಂಗೆ ಸಿಗ್ತೀನಿ. ನಮ್ಮ ಅಪ್ಪ ಬಂಗಾರಕೊಂಡು ನಡಿ ಹೋಗು. ಮೇಲಕ್ಕೆ ಸೌಕರ್ಯ ಮೇಲೆ ಕೊಡಿ. ಇನ್ನು ಲಗ್ನ ಆಗಿಲ್ಲ ನನಗೆ. ನಿನಗೆ 3 ಮಕ್ಕಳು ನಡೀತದ. ಹಲೋ, ಬಂದೆ ಬಂದೆ. ಸೌಕರ್ಯ ಜೊತೆ ಬರಕತ್ತೀನಿ, ತಲೆ ಕೆಡಿಸಬೇಡ. ಹಲೋ, ಹಾಂ ಸರ್. ಸೌಕರ ಕಿತ್ತು 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 ಬಡ ಕಿತ್ತ ನಾಲ್ಕು ಪಟ ಪಟ ಮ್ಯಾಚಿಂಗ್ ಕೊಡು. ಮತ್ತೆ ಡಿಫ್ರೆಂಟ್ ಕೊಡು. ನನ್ನ ಸಾವಿರ ಏ ಮಂಜ ಫೋನ್ ಮಾಡಿ ತಡ್ರಲ್ಲಿ. ಏಪ್ಪ ಮಂಜ, ಏ ಹೊಲ್ದಾಗ ಅಲ್ಲ ದಣೆ ಹೊಲ್ದಾಗಲ್ಲ. ಏ ಇಲ್ಲಿ ಕಾಣವಲ್ರಿ, ಕೊಡಿ. ಬಂದೆ ಬಂದೆ ಬಂದೆ. ಏ ಮಂಜ ಜಗ್ಗಾರಲ್ಲ. ಏ ಆಟೋ ದೊಡ್ಡ ರೊಕ್ಕ ರೊಕ್ಕ. ಏ ಆಯ್ತು, ಬಂದೆ ಬಂದೆ ದೋಸ್ತ ಬಂದೆ. ಎಲ್ಲಿ? ಕಂಡ್ರಿ 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 ಬಂದೆ ಬಂದೆ. ಬಂದೆ ಬಂದೆ. ಕಟ್ ಮಾಡು ಕಟ್ ಮಾಡು. ಏ ಸರಿ ಸರಿ. ಏಯ್ ಸರಿ.
ಆಟ ಆಡ್ರಿ ಆಟ ಆಡ್ರಿ ಯಾವಾಗ ಎಂಟು ಬಿಡಿ ರಾಣಿ ಏ ತಮ್ಮ ರಾಣಿ ನಮ್ಮಕ್ಕೆ ನಮ್ಮ ಮನೆಗೆ ಬಿದ್ದಿರ್ತಾಳ ರಾಣಿ ಒಂದೇ ನಾಲ್ಕು ಏ ಮತ್ತೆ ಅಲ್ಲೇ ರಾಣಿ ಮನೆಗಿರ್ತಾಳ ಅಲ್ಲೇ ನಿಂದ್ರು ನಾ ಕಲ್ಸ ಹೇಳಿ ನಮಗ ಹೊಡಿಬೇಕು ಆಟ ತಲೆ ಕಡಿಸ ಮಾಡಿ ನೀನ ಏ ತಮ್ಮ 200-300 ಆಟ ಆಡಬೇಡ ಎಷ್ಟು ನಿಂದಷ್ಟೇ ಏ 8 ನನಗೆ ಗಂಟೆ ಆದ ತಲೆ ಕಡಿಸ ಮಾಡಿ ನೀನು 8 ಬಂತು 8 ಗಂಟು ಆಯ್ತು ನೋಡು ತಲೆನೇ ಕೆಡಿಸಬೇಡ ನೀನು ಎಂತೆಂತವ ಗಂಟೆ ಆಗ್ಯದ ಇದೇನ್ ದೊಡ್ಡ ಗಂಟೆ ಐತಿ ತಮ್ಮ ತಮ್ಮ ತಗ 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 ಹಾ ಬರ್ಲ ಎಷ್ಟದ ಇನ್ನ ಅದ ಸಾಕ ಅಲ್ಲೇ ನೀನು ತಿಂಡಿ ತಿರ್ಗ ಹೊರಗತ್ತದ ಕಲಸಮ್ಮ ಕಲಸಮ್ಮ ನೀನು ತಲೆನೇ ಕಡಿಸಬೇಡ ನೀನು ಕಿತ್ತಪ್ಪ ಕಿತ್ತು ಎಷ್ಟೇ 20 ಅವೇನೇದಷ್ಟು ಜಾಕಿ ನಮ್ಮ ಮನೆಗೆ ಇರ್ತಾನ ದಿವಸ ಕೆಲಸ ಮಾಡಕ ಜಾಕಿ ಹೇಳ್ಕೊತೀನಿ ಜಾಕಿ 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 ಏಯ್ ಜಾಕಿ 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 ಮನೆಗೆ ಕೆಲಸ ಮಾಡ್ತಾನ ತಿರ್ಸಲ ತಗ 10 ಜಾಗ ಕಿತ್ತು ತಲೆ ಎಷ್ಟವ ತಗ 35 ನೋಡ ತಲೆ ಏ 10 ಹೊಡಿತೀನಿ ತಲೆ ಕಡ್ಸಬೇಡ ತಲೆ ಕಡ್ಸಬೇಡ ನಾನು ಸತಿಗೆ ಅಲ್ಲೇ ಕೊಡ ಒಂದು 5,000 ಕೊಡ್ತೀನಿ ಆಯ್ತಲ್ಲೇ ನಾಳೆ ಒಂದು 5,000 ತರ್ತೀನಿ ಗೊತ್ತಾಗ ಅಲ್ಲೇ ತರ್ತಾನೆ ಒಂದು 5,000 ಆಯ್ತಲ್ಲೇ 5,000 ನಂಬಿಕಿಲ್ಲ ನನಗ ಅಲ್ಲೇ ಶಂಕರ ನಾನು ಫೋನ್ ಬರಕತ್ತದಕ್ಕೆ ಸುಮ್ಮನೆ ಬಿಟ್ಟು ನಾನು ಸಾವ್ಕಾರ ಬರ್ತಪ್ಪ ಹಲೋ ಹಲೋ ಯಾರ್ರೀ ಮೇಡಮ್ ಅವ್ರ ಮೇಲೆ ಫೋನ್ ಮಾಡಕತ್ತೀರಿ ನೀವು ಯಾರು ನೀವು ಏನು ಸರ್ ನಾವು SBD ಬ್ಯಾಂಕಿಂದ ಮಾತಾಡ್ತಾ ಇರೋದು. ಓ ಬ್ಯಾಂಕಿನವ್ರೇನ್ರಿ ನಮಸ್ಕಾರ ರೀ ಮೇಡಮ್ ಸರ್ ನಮಸ್ಕಾರ ಸರ್. ಸರ್ ನಿಮಗೆ ಲೋನ್ ಏನಾದರೂ ಬೇಕಾಗಿತ್ತಾ ಸರ್? ಏ ಲೋನ್ ಬೇಕಾಗಿತ್ತು ರೀ ಮೇಡಮ್ ಅವ್ರ ಲೋನ್ ಬೇಕಾಗಿತ್ತು ನಮಗೆ. ಓಕೆ ಎಷ್ಟು ಬೇಕು ಸರ್ ನಿಮಗೆ ಲೋನು? ಮೇಡಮ್ ನಿಮ್ಮಲ್ಲಿ ಎಷ್ಟೈತಿ ಮೇಡಮ್ ಕೆಪಾಸಿಟಿ ಕೊಡೋದು? ನಿಮ್ಗೆ ಎಷ್ಟು ಬೇಕಂತ ಹೇಳಿ ಸರ್ ನಮಗೆ. ಮೇಡಮ್ ನನಗೆ ಭಾಳ ಬೇಕಾಗಿತ್ತು ರೀ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ ಸರ್ ನಾವು. ನನಗೆ ಎಷ್ಟು ಬೇಕಾಯ್ತು ರೀ? ಒಂದು 2 ಲಕ್ಷ, 1 3 4 ಮೇಡಮ್ ಅವ್ರ ಒಂದು 8 ಲಕ್ಷ ಬೇಕಾಯ್ತು ರೀ. ಓ ಸರ್ ತಾವೇನು ಉದ್ಯೋಗ ಮಾಡ್ಕೊಂಡಿರೋದು? ನಾನೇ ಮೇಡಮ್ ಕೆಲಸಗಳು ಮೇಡಮ್ ಅವ್ರ ಅದು ಭಾಳ ಕೆಲಸ ಮಾಡ್ತಾನೆ ನಾನು. ಇಲ್ಲ ಸರ್ ಹೇಳಿ ಸರ್ ನಮ್ಗೆ ಬೇಕಾಗುತ್ತೆ ಡಾಕ್ಯುಮೆಂಟೇಶನ್ಗೆಲ್ಲ. ನೋಡ್ರಿ ಮೇಡಮ್ ನಾನು ಮೇಡಮ್ ಇಸ್ಪೇಟ್ ಆಡ್ತೀನಿ, ಮಟಕ ಆಡ್ತೀನಿ, ಬೆಟ್ಟಿಂಗ್ ಆಡ್ತೀನಿ ಮೇಡಮ್. ಆಲ್ಮೋಸ್ಟ್ ಎಲ್ಲ ದೊಡ್ಡ ಕೆಲಸ ಮಾಡ್ತೇನೆ ರೀ. ಸರ್ ನಾನು ಕೇಳ್ತಾ ಇರೋದು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ. ಮೇಡಮ್ ಅವ್ರ ಇದೇ ಮೇಡಮ್ ನಮ್ಮ ಕೆಲಸ. ಮೇಡಮ್ ಮುಂಜಾನೆ 10 ಗಂಟೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಇದೇ ಕೆಲಸ ಮೇಡಮ್. ಸರ್ ಇದನ್ನೆಲ್ಲ ಕೆಲಸ ಅಂತ ತಗೊಂಡ್ರಿ ಲೋನ್ ಹೇಗೆ ತೀರಿಸ್ತೀರಾ ನೀವು? ಮೇಡಮ್ ಅವ್ರ ಇದ್ರಾಗ ಇಸ್ಪೇಟ್ನಾಗ ಮಟಕಾಗೆಲ್ಲ ಗೆದ್ದು ನಿಮ್ಗೆ ಲೋನ್ ಕೊಡ್ತೀವಿ. ಸರ್ ಇನ್ ಕೇಸ್ ನೀವು ಸೋತೋದ್ರೆ? ಅಪ್ಪಿ ಸೋತ್ರೆ ಊರಾಗೇನು ಬ್ಯಾಂಕ್ ಕಮ್ಮಿ ಆಗನ್ರಿ. ಒಬ್ಬರಾಗಂತ್ರ ಹೆಜ್ಜಿಗೊಂದು ಬ್ಯಾಂಕ್ ಅವ. ಆ ಬ್ಯಾಂಕಿನಾಗ ಲೋನ್ ಎತ್ತಿ ಈ ಬ್ಯಾಂಕಿಗೆ ಕೊಡ್ತೀವಿ. ಸಾರಿ ಸರ್ ಲೋನ್ ಕೊಡೋಕ್ಕಾಗಲ್ಲ. ಹಲೋ ಮೇಡಮ್ ಅವ್ರ ಹಲೋ ನೀವೇ ಫೋನ್ ಮಾಡ್ತೀರ ನೋಡ್ರಿ ಲೋನ್ ಬೇಕಂತ, ಮತ್ತೆ ನೀವೇ ಕಟ್ ಮಾಡ್ತೀರಿ ಸಾಕಾಗಿ. ಇಂಥ ತಲೆನೋವು ಕಸ್ಟಮರ್ಸಿಗೆ ಗಂಟು ಬೀಳೋದು. ನಿಂದ್ರು ಮಾರೆ ಇಸ್ಪೇಟ್ನಾಗ ಒಂದು 50,000 ಡಮ್ ಅಂದ್ವು. ಸಾಯಂಕಾಲ 4 ಗಂಟೆ ಕಲ್ಯಾಣ ಮಾಡ. ಹಲೋ ಪೇಪ ನಮಸ್ಕಾರ, ಎಲ್ಲಿದ್ದೆ ಪೇಪ? ಅಲ್ಲ ಒಂದು 3 ನಂಬರ್ ಬರ್ಕೋಬೇಕಾಗಿತ್ತು. ಕೊಡ್ತೀನಿ ಮಾರ, ಹಂಗೆ ಯಾಕೆ ಮಾಡ್ತಿದ್ದೀನು? ಎಷ್ಟೈತಿ ಬ್ಯಾಂಕ್ ನಿಂದು? 20,000 ಅಲ್ಲ
ತೆಲಿನೇ ಕಡಿಸಿಬೇಡ. ಇವತ್ತು ಪಕ್ಕ ನಂಬರ್ ಹೊಡಿತೀನಿ, 40,000 ವಾಪಸ್ ಕೊಡ್ತೀನಿ. ತೆಲಿನೇ ಕಡಿಸಿಬೇಡ, ಪಕ್ಕ 100%. ಹೆಂಗೆ ಮಾಡಬೇಡಲಿ ಕೂಡಿ. ನಿನ್ನೆ ತಾತನ ತಲೆ ಬಂದೀನಿ, 3 ನಂಬರ್ ಹೇಳ್ಯಾನ. ಬರಕ್ಕೆ ಕೊಡ್ತೀನಿ ರೀ, ಬರಕ್ಕೆ ನಂಬರ್ ಬರುತ್ತೆ. 26 46 37. ಮತ್ತು ಅಪೋಸಿಟ್ ಬರ್ಕೊಂಬಿಡು, 62 64 73. ಪಕ್ಕ ಹೊಡಿತದ 100%. ತಲೆ ಕಡಿಸ್ಕೊಂಬ ನೀನು. ನಾಳೆ 40,000 ರೂಪಾಯಿ ತಗೊಂಬಿಡು, ಆಯ್ತಾ? ಫೋನ್ ಇಡಪ್ಪ, ಪುಣ್ಯ ಬರಲಪ್ಪ. ಜೈ ಗುರು ಬೂದಿ ಬಸ್ಸು. ಸಾಕಾಯ್ದಪ್ಪ ಶಿವ. ಏ ಮಂಜಾನ ನಿಂದ್ರ ಮರ. ಏ ಮಂಜಾನ, ಸರಪ್ಪ. ಏ ಮಂಜಾನ ಏನ್ ಶಾಣೆ ಅಲ್ಲೇ ನಾಯಿ ಕೂಗಿದ್ದೆ ಕೂಗುನ್ ಸ್ವಲ್ಪ ನಿಂದ್ರ ಮಾರಾಯ. ಏನಲ್ಲಿ ನಿನ್ ಕಿರಿಕಿರಿ ಏನಿಂದು? ಶಾಣೆ ಏನು ಎಷ್ಟು ಹೋದ್ರಬೇಕು ಮರ, ದನಿನೇ ಬಿದ್ದದ. ಅಲ್ಲ, ನೀನು ಕೂಗಿದ ತಕ್ಷಣ ನಿಂದ್ರಬೇಕಂತೇಳಿ ನೀನು ಇನ್ಸ್ಟಾಗ್ರಾಮ್ನ ಸ್ಟೋರಿ ಹಾಕಿದ್ದೇನೆ. ಹಾಕಿಲ್ಲಲ್ಲ, ಸುಮ್ಮನೆ ನಮ್ಮ ಪಿತ್ತನ್ನ ತೀರಿಸ್ಬೇಡ, ಹೋಗ್ಬೇಡ ಕಡೆ. ಅಣ್ಣ ಪ್ಲೀಸ್ ಅಣ್ಣ, ಅರ್ಜೆಂಟ್ ಕೆಲಸ ಅದಣ್ಣ. ಅರ್ಜೆಂಟ್ ಇದ್ರೆ ತೆಂಬಿ ತೊಗೊಂಡು ಹೊರಗೆ ಹೋಗು. ಅದಲ್ಲ ಅಣ್ಣ, ಅದಲ್ಲ. ಮತ್ತೆ ಏನು ಮತ್ತೆ? ಅದು ಬೇರೆ ಅಣ್ಣ. ಅದು ಏನು ಬೇರೆ ಅಣ್ಣ? ಅದು ಏನಲ್ಲಿ ಅದು? ಅಣ್ಣ ಮೊನ್ನೆ ಒಂದು ನಂಬರ್ ಹೇಳಿದೆ, 10 ರೂಪಾಯಿ ಇದ್ದೆ, 800 ಬಂದ್ಬಿಟ್ಟವ. ನಾನೇ ಮಾಡ್ಲಿ ಈಗ? ಪ್ಲೀಸ್ ಅಣ್ಣ, ಇನ್ನೊಂದು ನಂಬರ್ ಇದ್ರಿ ಹೇಳಣ್ಣ, ಆಡ್ತೀನಿ. ಹೊಡ್ತು ನೋಡಿ ಏಟು ಮಗನ, ಸಾಕಾಗ್ಬಿಟ್ಟ ನಿಮ್ಮ ಕಾಲ. ಪ್ಲೀಸ್ ಅಣ್ಣ, ಮಟಕನ ನಂಬರ್ ಹೇಳೋ ಅಂತ ಮಾಡಿದ್ದೇನೆ. ಇದು ನಿನ್ನ ಕೈ ಅಣ್ಣ, ಇದು ಕೈ ಅಂತ ಕಾಲ್ ಅಂತ ತಿಳ್ಕಣ ನೀನು. ಶಂಕರ್ಯ, ನನ್ನ ಕಾಲು ಇಲ್ಲ ಕೆಳಗ. ಶಂಕರ್ಯ, ನನ್ನ ಮಾತು ಕೇಳಲಿ. ನಾನು ಆಡಿದ ನಂಬರ ಪಾಸ್ ಆಗವಲ್ವು, ನಿಂದೆಲ್ಲಿಂದ ಪಾಸ್ ಮಾಡ್ಲಿಲ್ಲ ನಾನು. ಹೆಂಗೆ ಮಾಡ್ಬೇಕಪ್ಪ ಅಂತೀನಿ. ಒಂದೇ ನಂಬರ್ ಅಣ್ಣ, ಪ್ಲೀಸ್ ಸುಮ್ಕುಂದ್ರು ಸ್ವಲ್ಪ. ಯಾವುದನ ನಂಬರನ್ನು ತೋರಿಸುವ ಮರ. ಹೆಂಗೆ ಮಾಡಲಿ 1 2 3 4 ಗಿಡ, 2 ಗುಡಿ. 42 ಬರಕಲೆ ಪಕ್ಕಣ ಪಕ್ಕ ಆಗ್ತದ. ಅಪೋಸಿಟ್ 24 ಆಡಂಗಿ. 24 ಅದಕ್ಕೊಂದು 1,000 ಇದಕ್ಕೊಂದು 1,000 ಹಾಕ್ಲಣ್ಣ. 2,000 ಹಾಕ್ಬಿಡು, 1,60,000 ಹೊಡೆದು ಬಿಡ್ತಿದ್ನಿಲ್ಲ. ಏ ಅಣ್ಣ, ನೀ ನಮ್ಮ ಪಾಲಿನ ದೇವ್ರಣ್ಣ. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಅಣ್ಣ ಹೋಗ್ಬಿಟ್ನ? ಅಣ್ಣ ಹೋಗ್ಬಿಟ್ನ? ಹಲೋ, ಬಂದೆ ತಡೆಯಲೇ, ಬರೋಕೆ ನಂಬರ್ ಕೇಳಕ್ ಕುಂತಿದ್ದೆ. ಎಸ್, ಎಲ್ಲಿ? ಏನಾಗಿತ್ತು? ಏನಾಯ್ತು ರೀ, ಮಟ್ಗ ಬೆಟ್ಟಿಂಗ್ ಜಗ್ಗಿ ಚಟಗಳಿದ್ದು ಅವನಿಗೆ. ಜಗ್ಗಿ ಸಾಲ ಮಾಡಿದ್ದ, ಒಬ್ಬನೇ ಮಗ. ಏನು ಮಾಡ್ತೀರಿ? ಮಾರಿ ಮ್ಯಾಗಿನ ಸರಿಯಾಗಿ ಮೀಸಿನೇ ಮುಡಿಲ್ಲ, ಉರ್ಲಾಕಿಂತ ಸಾಯಷ್ಟು ಸಾಲ ಮಾಡಿದ್ನ. ಹೌದ್ರಿ, ಊರಾಗೆಲ್ಲ ಮಟ್ಗ ಗಿಟ್ಗ ಇಸ್ಪೇಟ್ ಜಗ್ಗಿ ಆಡ್ತಿದ್ದಾರೆ. ಒಬ್ಬನೇ ಮಗ ರೀ, ಏನು ಮಾಡ್ತೀರಿ? ಒಳ್ಳೆಯವನಿದ್ದ, ಏನು ಮಾಡ್ತೀರಿ? ಮಟ್ಗ ಬೆಟ್ಟಿಂಗ್ ಅಂತೇಳಿ ಚೆನ್ನು ಆ ಬಾಡಿ ಇದು ಮಾಡಿ, ನೀವು ಸ್ವಲ್ಪ ಸಹಾಯ ಮಾಡಿರಿ ನಮ್ಮ ಹುಡುಗರಿಗೆ. ನಿಧಾನ. ಬಿಡಿ ಅಲ್ಲೇ ಏಯ್ ಬರ್ರಿ ಯಾರು ನೀವು? ಅಕ್ಕ ಬಂದಿದ್ದೀರಿ, ಮಾತಾಡು. ಅಮ್ಮಂಗೆ ಅಮ್ಮ ಮನೆ ಕಾಯ್ತಿರ್ತಾಳೆ ಅಂತ ಹೇಳಿದ್ದು. ಮಾತಾಡು ದೇವ್ರೆ. ಸೈಡಿ ಬನ್ನಿ, ಸೈಡಿ ಬನ್ನಿ, ಕ್ಲಿಯರ್ ಮಾಡ್ರಿ.
ಸಂತು ಬೆಟ್ಟಿಂಗ್ ಆಡ್ಬೇಡ ಅಂತ ಎಷ್ಟು ಹೇಳಿದೆ, ನನ್ನ ಮಾತು ನೀನು ಕೇಳಿಲ್ಲ. ನೀನ್ ಕೇಳಿದಾಗೆಲ್ಲ ದುಡ್ಡು ಕೊಟ್ಟೆ, ನಾನು ದುಡ್ಡು ಕೊಟ್ಟೆ. ಆದ್ರೆ ನೀನು ನಮ್ನೆಲ್ಲ ಬಿಟ್ಟು ಹೋದಿ. ಅವಾಗ ಅಪ್ಪ ನೋಡಿದ್ರೆ ಕುಡ್ದು ಸಾಲ ಮಾಡಿದ್ದಂತ, ಇವಾಗ ನೀನು ನಮ್ನೆಲ್ಲ ಬಿಟ್ಟು ಹೋದಿ. ಅಮ್ಮಗೆ ಏನಂತ ಉತ್ತರ ಕೊಡ್ಲಿ? ಅಮ್ಮ ನಿಂಗೋಸ್ಕರ ಮನೆ ಕಾಯಾಗತ್ತೇಳ, ನಿನ್ನ ಏನಂತ ಹೇಳಿ? ಆಯ್ತು ಬಿಡಮ್, ಆಗಿದ್ದಾಗೈತಿ. ಏನಾಗ್ಬೇಕು ನೀವು ಅವ್ರಿಗೆ? ಅವ್ರ ಅಕ್ಕ ಆಗ್ಬೇಕು ಸರ್. ಆಯ್ತು, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತೀವಿ. ಸ್ಟೇಷನ್ ಬಂದು ನಾನು ಭೇಟಿ ಆಗ್ರಿ. ಚೆನ್ನು ತಗೊಳ್ರಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ತಗೊಳ್ಳಿ, ನನ್ನ ಕಡೆ ತಗೊಳ್ಳಿ. ಬಾಯ್. ನೀವು ತಗೋ, ಚೆನ್ನು ತಗೊಳ್ರಿ. ಮಟ್ಕಾದಿಂದ ಎಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿವೆ, ಎಷ್ಟೋ ಜನ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಆದ್ರೂ ರಾಜಾರೋಷವಾಗಿ ಸಾಗ್ತಾ ಇದೆ ಈ ಒಂದಂಕಿ ಆಟ. ಗೊತ್ತಿದ್ರು ಗೊತ್ತಿಲ್ಲದವರ ಹಾಗಿದ್ದಾರೆ ನಮ್ಮನ್ನು ಕಾಯುವ ಆರಕ್ಷಕರು. ಆರಕ್ಷಕರು ನಮ್ಮನ್ನು ಕಾಪಾಡ್ತಿದಾರಾ ಅಥವಾ ಕಳ್ಳರನ್ನು ಕಾಪಾಡ್ತಿದಾರ ಅಂತ ಕೇಳ್ತಾ ಇದ್ದಾರೆ ಪ್ರಜೆಗಳು. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಮಟ್ಕ, ಇಸ್ಪೆಟ್, ಬೆಟ್ಟಿಂಗ್ ಆಡಿ ಸಾಲ ಮಾಡಿ ನೇಣು ಹಾಕಿಕೊಂಡಿರುವ ಘಟನೆ ರಾಯಚೂರಿನಲ್ಲೇ ನಡೆದಿದೆ. ಇಂತಹ ಪ್ರಕರಣಗಳು ಸಾಕಷ್ಟು ನಡೆದರೂ ಸಹ ಸರ್ಕಾರ ಯಾವುದೇ ರೀತಿಯ ಕಠಿಣ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವುದೇ ದುರಂತದ ಸಂಗತಿಯಾಗಿದೆ. ಈ ಪ್ರಕರಣದ ಬಗ್ಗೆ MLA ಕೊಂಡರಾಜ್ ಅವರು ಏನಂತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ರೀ ಸರ್, ನಿನ್ನೆ ಒಬ್ಬ ಯುವಕ ಇಸ್ಪೇಟ್ ಮಟಕ ಆಡಿ ಅದರ ಸಾಲದ ಬಾಧೆ ತಡಿಲಾರದೆ ನೇಣು ಹಾಕೊಂಡು ಸತ್ತಿದ್ದಾನೆ. ಮಟಕ ಬರೆಯೋದು ರಾಜ್ಯದಲ್ಲಿ ಬ್ಯಾನ್ ಆದರೂ ಕೂಡ ಮಟಕ ಬರೆಯೋದು ನಿಂತಿಲ್ಲ. ಆ ಮಟಕ ಬರೆಯೋ ಬುಕ್ಕಿಗಳಿಗೂ ಮತ್ತು ನಿಮಗೂ ಏನೋ ಸಂಬಂಧ ಇದೆ ಅಂತೆ, ಇದು ನಿಜನಾ? ಅಲ್ರಿ, ನಾನು ಈ ಕ್ಷೇತ್ರದ MLA. ಎಲ್ಲ ಜನಗಳ ಜೊತೆ ನನಗೆ ಸಂಬಂಧ ಇರುತ್ತೆ, ಆದ್ರೆ ಒಳ್ಳೇದಕ್ಕೆ ಮಾತ್ರ ನನಗೆ ಸಪೋರ್ಟ್ ಇರುತ್ತೆ. ಇಷ್ಟಕ್ಕೂ ಅವನು ಮಟಕಾಡೆ ಸತ್ತನಂತ ಹೆಂಗೆ ಹೇಳ್ತಾರೆ ನೀವು? ಅವನೇನ ಸತ್ತವನು ಎದ್ದು ಬಂದಿಗಿನ ಹೇಳಿದ್ ನಾನು ಮಟಕಾಡೆ ಸತ್ತಿನ ಅಂತ. ಏನ್ರಿ ನೀವು ಮೀಡಿಯಾದವ್ರು ಹಂಗೆಲ್ಲ ಸುಮ್ಮನೆ ಹೇಳ್ಬಾರ್ದು. ಓಕೆ ಸರ್, ಹಾಗಾದ್ರೆ ನಿಮ್ಮ ಕ್ಷೇತ್ರದಲ್ಲಿ ಈ ಮಟಕನ ಬ್ಯಾನ್ ಮಾಡಿಸ್ತೀರಾ? ಬಾಜಪ್ತ ಬ್ಯಾನ್ ಮಾಡಿಸ್ತೇನೆ ರೀ. ಆದ್ರೆ ನೀವು ಇಸ್ಪೇಟು ಮಟಕ ಬುಕ್ಕಿಗಳು ಯಾರ್ಯಾರು ಬರೀತಾರ ಅವ್ರ ಮೇಲೆ ಕಠಿಣ ಕ್ರಮ ಗ್ಯಾರಂಟಿ ತಗೊಂತೀನಿ. ಓಕೆ ಸರ್, ಥ್ಯಾಂಕ್ ಯು. ಹಾಗೆ ಈ ಒಂದು ಮಟಕದ ಕಿಂಗ್ ಎಂದೇ ಹೆಸರಾಗಿರುವ ಮಟಕ ಮಂಜಣ್ಣಗೂ ಮತ್ತು ನಿಮಗೂ ನೀವು ಇಬ್ಬರು ಆಪ್ತರಂತೆ. ನಿಮ್ಮಿಬ್ಬರ ಫೋಟೋ ವೈರಲ್ ಆಗಿದೆ, ಇದು ನಿಜನಾ? ಅಲ್ರಿ, ನಾನು ಈ ಕ್ಷೇತ್ರದ MLA. ನನ್ನ ಮನೆಗೆ 100 ಜನ ಬರ್ತಾರೆ, 100 ಜನರ ಜೊತೆಗೆ ಫೋಟೋ ತೆಗಿಸಿದ್ದೀನಿ. ಅಷ್ಟು ಮಾತ್ರಕ್ಕೆ ಅವರೆಲ್ಲರೂ ನನಗೆ ಆಪ್ತರಂತ ನೀವು ಹೆಂಗೆ ಹೇಳ್ತೀರಿ? ಒಂದು ವೇಳೆ ನೀವೇನಾರ ಅವನು ನನ್ನ ಆಪ್ತ ಅಂತ ನೀವು ನೋಡಿರಿ ಅಂತ ಸುಮ್ಮನೆ ಹಿಂಗೆಲ್ಲ ಹೇಳ್ಬಾರ್ದು. ಮಟಕ ಬರೆಯೋರು ಮಂಜಣ್ಣ ಆಗಿರಲಿ ಯಾರೇ ಆಗಿರಲಿ ಅವ್ರ ಮೇಲೆ ಕಠಿಣ ಕ್ರಮ ತಗೊಂತೀವಿ, ಶಿಕ್ಷೆ ಆಗೇ ಆಗ್ತದೆ. ನಮಗೆ ಸ್ವಲ್ಪ ಪಾರ್ಟಿ ಮೀಟಿಂಗ್ ಇದೆ ರೀ, ನಾನು ಹೋಗ್ಬೇಕು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಮಟಕದ ಬಗ್ಗೆ ಈ ಕ್ಷೇತ್ರದ MLA ಕೊಂಡರಾಜ್ ಅವರ ಮಾತು ಇದಾಗಿತ್ತು. ಮತ್ತೆ ಚಿಕ್ಕ ಬ್ರೇಕ್ ನಂತರ ಮತ್ತೆ ಸಿಗೋಣ. ಕ್ಯಾಮ್ರಾಮನ್ ಕಲ್ಮೇಶ್ ಜೊತೆ ನ್ಯೂಸ್ 6 ರಿಪೋರ್ಟರ್ ವೀರೇಶ್. ಧನ್ಯವಾದಗಳು. ನೋಡ್ರಿ, ಮೀಡಿಯಮಿಂದ ಹೆಂಗೆ ಮಸ್ತ್ ಭಾಷೆ ಮಾಡ್ತಾರೆ, ಇವ್ರು ಮಾಡೋದು ನಮಗೆ ಗೊತ್ತಿಲ್ಲ ಏನು? ನೀವು ಹೇಳೋದು ಕರೆ ಬಿಡ್ರಿ ಸರ. ಕೂಸನ್ನ ಚೂಟೋದು ಅವರ, ತೊಟ್ಲ ತಗೋದು ಅವರ. ತಿಪ್ಪಣ್ಣವ್ರೆ ಸರ್, 10-20 ಇಟ್ಕೊಂಡು ಇಸ್ಪಿಟ್ಟು ಮಟ್ಕ ಆಡ್ತಿದ್ದ ಮಂಜನ್ ತಕ ಕೆಲವೊಮ್ಮೆ 10-20 ರೂಪಾಯಿ ಸಂತೆಗೆ ಇರ್ತಿದ್ದಿಲ್ಲ. ಅಂಥವ್ನು ಇವತ್ತು ಕೋಟ್ಯಾಧೀಶ್ವರ. ಅಲ್ಲ, ಈ ಮಂಜ ಆಡೋದು ಬಿಟ್ಟು ಮಟ್ಕ ಬರೆಯೋದು ಯಾವ ಶುರು ಮಾಡ್ದ? ಸರ್, ಅದು ನನಗೆ ಗೊತ್ತಿದ್ದಂಗೆ ಸರ್,
ಬರ್ತಿದ್ದಲ್ಲ ಗುಡಿ ಮುಂದ ಗುರುವಾರಕ್ಕ, ಬರ್ತಿದ್ದಿಲ್ಲ ಗುಡಿ ಮುಂದ ಗುರುವಾರಕ್ಕ, ಬಂದೈತೆ ನಾ ಹುಡುಗಿ ನಿನಗ ಊರನ್ನು ಸೊಕ್ಕ. ಸೊಕ್ಕಾಕಿಗಲ್ಲೇ ನಿನಗೆ ಬಂದದ. ಜಲ್ದಿ ಬಾ ಅಂತೇಳಿ ನಾನು ಕರೆಸಿದ್ದಿ, ಕುಂದಿರಿಸಿ ತಾಸ ಆಯ್ತು. ಟೈಮ್ ನೋಡಿದ್ರೆ 4:40 ಆಗ್ಯದ. ಟೈಮು 4:40 ಆಗ್ಯದ. ಹೇಳಕ್ಕೆ ಏನಾಗ್ಯದು, ಬಾಯಿಗೆ ಏನು ಇಟ್ಕೊಂಡಿದ್ದಿ? ಸುಮ್ಮನೆ ಟೆನ್ಷನ್ ಕೊಡು ತೋಮಾರ ನನಗೆ. ಏನಾಯ್ತಪ್ಪ ಕಲ್ಯಾಣಿ? ಓಪನ್ 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 ಅಣ್ಣ ಕೊಡೋ ಕೈ ಏನಾಯ್ತು? ಬಂಗಾರ ಗುಂಡ ಒಂದು ನಮೂನಿ ಲಕ್ಷ್ಮೀ ಪುತ್ರ ಇದ್ದಂಗಪ್ಪ. ಓಪನ್ ಪಾಸ್ ಆಗ್ಯದ, ಕ್ಲೋಸ್ ಒಂದು ಪಾಸ್ ಆಗಿಬಿಡ್ಲಿ. 1,000 ರೂಪಾಯಿ 80,000 ಬರ್ತಾವ. ನಿಂದೇನು ಹಳೇದ 30,000 ರೂಪಾಯಿ ಅದಲ್ಲ, ಕೊಟ್ಬಿಡ್ತಂತ. ಎಂಜಾಯ್ ಮಾಡಿಬಿಡು, ತಲೆನೇ ಕಡಿಸಬೇಡ. ನಾವು ಇವಾಗ ಏನಾಯ್ತು? ಮುಂಡ ಮುಚ್ಕೊಂಡು ಹೋಯ್ತು ಕ್ಲೋಸ್. ಹೋಗಿ ನಿನ್ ಜೊತೆ ಕಟ್ಟಿನಲ್ಲ, ತಪ್ಪು ನಂದು. ಮುಂಜಾನೆ ಆದ್ರೆ ನಿನ್ನ ಮುಖನೇ ನೋಡಬಾರ್ದು. ಲಕ್ಷ್ಮೀಪುತ್ರ ಅಂತ, ಲಕ್ಷ್ಮೀಪುತ್ರ ಯಾಕಡಿಂದ ಹಿಂದೆಲೆ ಮಂಜ ಸ್ವಲ್ಪರ ಬುದ್ಧಿ ಐತೆ. ಲಕ್ಷ್ಮೀಪುತ್ರ ಅಂತ ಮೇಲೆ ಮೇಲೆ ಫೋನ್ ಒಂದು ಬರಕತ್ತೀವಿ. ಯಪ್ಪ ಫೋನ್ ಬರಕತ್ತಿ, ಕಟ್ ಮಾಡು. ಯಾವ್ದಿದು ಅಣ್ಣನ ನಂಬರ್? ಎತ್ತು ಮಾತಾಡಲಿ. ಯಪ್ಪ ಬ್ಯಾಡ ಬಿಡು, ಮತ್ತೆ ಯಾಕೆ ಜೀವ ತಿಂತಿದ್ದೀನಿ ಆ ಕಡೆ. ಕಟ್ ಎತ್ತಲ್ಲಿ ಏನು ಅರ್ಜೆಂಟ್ ಇರ್ತದೇನ? ಬ್ಯಾಡ ಬಿಡು ಅಮ್ಮಾರ, ನಿಂದ ಏನು ಕಿರಿಕಿರಿ ಆ ಕಡೆ. ಫೋನ್ ನಂದ ಅಲ್ಲ ಕಡೆ, ಏನ್ ನಿನ್ನ ಫೋನ್ ಅದು? ನಿಂದೇನ ಕಡೆ ಏನು ಫೋನ್ ಮಾಡ್ತಾನಪ್ಪ ಮೇಲೆ ಮೇಲೆ. ಮತ್ತೆ ಎತ್ತಂಗಿಲ್ಲ ಗೊತ್ತಾಯ್ತು ನನಗೆ. ಮಾತಾಡು. ಹಲೋ, ಏನಲ್ಲ ಅಂತಲೇ ರೊಕ್ಕ ಸಂಗಡ ಆ ಕಡೆ ಸೇರಿ ಕೊಡ್ಬೇಕಂತ ಮಾಡಿದ್ದೆ, ಏನು ಮುಂಡ ಮುಚ್ಚಬೇಕಂತ ಮಾಡಿದ್ದೆ. ಅಲ್ಲೇ ಅವನವನು. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಭಯಂಕರ ಟೆನ್ಷನ್ನಲ್ಲಿದ್ದಾರೆ. ದಯವಿಟ್ಟು ಆಮೇಲೆ ಮಾಡಿ ಮಾತಾಡಿ. ಮಂಜಣ್ಣನಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರಗಳು, ವಣಕ್ಕಂ. ಹಲೋ ಹಲೋ ಹಲೋ. ಯಪ್ಪ ಫೋನಿಗೆ ಹತ್ತಬೇಡ, ಸುಮ್ಕುಂದ್ರು ಮಾರ, ನಮ್ಗ ಟೆನ್ಷನ್ ಮಸ್ತ್ ಅದಾವ ಕಡೆ. ಇದೇ ಓದು ಹೊಸದು ಅನ್ನ ನಂಬರ್ ಬರಕತ್ತದ. ಕಟ್ ಎಷ್ಟು ಕಾಲ ಬರ್ತೀವಿ? ಎಷ್ಟು ಮಾಡ್ತಾರಲ್ಲ ಫೋನ್, ಒಟ್ಟಿಗೆ ಅನ್ನ ತಿಂದ್ರೆ ಎಗ್ ರೈಸ್ ತಿಂದ್ರಿ ಅಲ್ಲಿ ಸುಮ್ ನಿಂದ್ರಿ. ಕಟ್ಟು ಎತ್ತಿ ಮಾತಾಡಲಿ. ಬ್ಯಾಡ ಬಿಡು ಅಮಾರ, ನಿಂದೇನು ಕಿರಿಕಿರಿ ಹಾಕಂಡ ನನಗೆ. ನೀ ಎತ್ತಂಗಿಲ್ಲ. ಹಲೋ, ಏನಪ್ಪ ಶಿವ, ನಿಮ್ಮ ಸಲಗೆ 2 ಫೋನ್ ಇಟ್ಟಿವಪ್ಪ ನಾವು. 5,000 ಕೊಡ್ತಾನಿಂದೆ 5 ನಿಮಿಷದಾಗ. ಫೋನ್ ಆ ಕಡೆ ಸರಿ ಶಿವ, ನೀವು ಅರ್ಥ ಮಾಡ್ಕ್ಯಪ್ಪ ಶಿವ, ದಯವಿಟ್ಟು ನಮ್ಮ ಕಾಲು ಮುಗಿತ್ನಪ್ಪ ಶಿವ. ರೊಕ್ಕ ಸ್ವಲ್ಪ ಕಷ್ಟ ಅದಪ್ಪ, ಹಾಕ್ರಪ್ಪ ಶಿವ ರೊಕ್ಕ. ನೀವು ಸಾಲ ಕೊಟ್ಟ ವ್ಯಕ್ತಿ ನಿಮಗಿಂತ 10 ಪಟ್ಟು ಪ್ರಾಬ್ಲಮಲ್ಲಿದ್ದಾರೆ. ದಯವಿಟ್ಟು ಅವರಿಗೆ ಸಹಕರಿಸಿ, ಪ್ರೋತ್ಸಾಹಿಸಿ. ಮಂಜಣ್ಣನಿಗೆ ಕರೆ ಮಾಡಿದ್ದಕ್ಕೆ ನಮಸ್ಕಾರಗಳು, ನಮಸ್ಕಾರಗಳು. ಕಟ್ಟು ಯಪ್ಪ ಕೈ ಮುಗಿತು, ಇನ್ನೊಮ್ಮೆ ಫೋನ್ ಎತ್ತಬೇಡ ಮಾರಯ್ಯ. ಮೇಲೆ ಮೇಲೆ ಮತ್ತೆ ಅವನ ಮಾಡ್ಯಾನ ಎಂತಗ ಫ್ಲೈಟ್ ಮುಡಿಗೆ ಹಾಕ್ತೀನಿ. ಫ್ಲೈಟ್ ಮೂಡ್ ಇರೋದ ನಮ್ಮಂಥ ಸಾಲಗಾರರ ಸಲುವಾಗಿ ಕಂಡು ಹಿಡ್ದಾರ ಫ್ಲೈಟ್ ಮೂಡು. ಮಂಜ ಎಷ್ಟು ಜನರ ಹತ್ರ ಸಾಲ ಮಾಡಿದ್ದಲ್ಲೇ? ಲೆಕ್ಕ ಇಟ್ಟಿಲ್ಲ, ಲೆಕ್ಕ ಇಟ್ಟರೆ ಒಂದು 100 ಪೇಜಿನ ಕಾಪಿ ತುಂಬ್ತದ ನೋಡು. ಹೇಳಕ್ ನಾಚಿಕೆನ ಬರ್ತದ? ನಾಚಿಕೆ ದೋಸ್ತ, ಇದು ಯಾವ ಆ್ಯಪ್ನಾಗ ಸಿಗ್ತದಲ್ಲಿ? ಅದು ಆ್ಯಪ್ನಾಗ ಸಿಗಂಗಿಲ್ಲೇ. ಮತ್ತೆ ಮನುಷ್ಯನಿರತಕ್ಕಂಥ ಸಹಜ ಗುಣ ಅದು. ಸಹಜ ಗುಣ ನೋಡಪ್ಪ ದೋಸ್ತ, ಈ ಸಹಜ ಗುಣ ಏನಿದ್ರು ಸ್ಯಾಮ್ಸಂಗ್ ಬ್ರ್ಯಾಂಡೆಡ್ ಮೊಬೈಲ್ ಇಟ್ಟಿರ್ತಲ್ಲ ಅವ್ರ ತಲೆ ಇರ್ತದೆ. ನಾವಿಟ್ಟಿದ್ದ ಡಕೋಟಾ ಚೈನಾ ಮಾಡಲು ನಮ್ಮ ತಲೆ ಸಹಜ ಗುಣ ಇಲ್ಲ. ನಮ್ಮ ತಲೆ ಏನಿದ್ರು ಅಸಹಜ ಗುಣ ಇರ್ತಾವೆ. ಹೋಗೋಗಿ ನಿನಗೆ ಹೇಳ್ತನಲ್ಲ ನಾನು, ನನ್ನ ಚಪ್ಪಲ್ ತಗೊಂಡು ನಾನು ನೋಡ್ಕೋಬೇಕು. ನಿನ್ನ ಚಪ್ಪಲ್ ತಗೊಂಡು ನೀನು ನೋಡ್ಕೊಂತೆ. ಬ್ರ್ಯಾಂಡೆಡ್ ಅವಲ್ ಚಪ್ಪಲಿ, ಸೌಂಡ್ ಚಲೋ ಬರೋಕು ಚಪ್ಪ 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 ಅಂತ. ಅಲ್ಲಲ್ಲಿ ಇಷ್ಟು ಸಾಲ ಮಾಡಿದ್ದಲ್ಲ, ಹೆಂಗ್ ತೀರಿಸ್ತೀವಿ ಸಾಲ? ಹೆಂಗ ತೀರಿಸ್ತಿದ್ದೆ, ಹೆಂಗ ಮಾತಾಡ್ತಲ್ಲ ಮಾರಾಯ. ಈಗೇನು ಕಲ್ಯಾಣಿ ಆಡಿನಿ, ಮುಂಡ ಮುಚ್ಕೊಂಡು ಹೋಗ್ಯದ, ತೇಲಿನೇ ಕಡಿಸಬೇಡ. ರಾತ್ರಿ ನೈಟ್ ಕಲ್ಯಾಣಿ ಆಡ್ತೀನಿ. ನೈಟ್ ಕಲ್ಯಾಣಿ ಹೋದ್ರೂ ಪರವಾಗಿಲ್ಲ ದೋಸ್ತ, ಮುಂಬೈ ಆಡ್ತೀನಿ. ಮುಂಬೈ ಆಡಿ ಸಾಲ ತೀರಿಸ್ತೀನಿ, ತೇಲಿನೇ ಕಡಿಸಬೇಡ. ವಿವೇಕ, ದುಡ್ದು ಸಾಲ ತೀರಿಸೋದೇ ಕಷ್ಟ. ಅಂಥದ್ರಲ್ಲಿ ನೀನು ಮತ್ತಿದೇನು ದುಡಿಯೋದಲ್ಲೇನು? ಯಪ್ಪ ಮಟಕ ಆಡೋದು, ಮಟಕ ನಂಬರ್ ಪಾಸ್ ಮಾಡೋದಂದ್ರೆ ಸಾಮಾನ್ಯ ಅಲ್ಲ. ದಮ್ ಬೇಕು. ಒಂದು ನಂಬರ್ ಪಾಸ್ ಆಗ್ಬೇಕಂದ್ರೆ ಎಷ್ಟು ಕಷ್ಟಪಡ್ತು ಗೊತ್ತೇನು? ಮುಂಜಾನೆ 6 ಗಂಟೆ ಕೊಡ್ತೀವಿ, ಸಾಯಂಕಾಲ 6 ಗಂಟೆ ಮಟ್ಟ ಅದೇ ಟೆನ್ಷನ್. ಯಾವ ನಂಬರ್ ಬರ್ತದೆ, ಯಾವ ನಂಬರ್ ಓದ್ತದೆ, ಯಾವ ನಂಬರ್ ಬರ್ತದೆ, ಯಾವ ನಂಬರ್ ಓದ್ತದೆ. ಏನು ಮಾಡಿದ್ವಿ ಅಲ್ಲಪ್ಪ. ಈಗ ನೋಡು, ನೀನೇ ನೋಡು, ಈ ಟೀಚರು, ಈ ಪೊಲೀಸರು, ಇಂಜಿನಿಯರು, ಡಾಕ್ಟ್ರು ಅದರಲ್ಲ, ಅವರೆಲ್ಲ ಪರೀಕ್ಷೆ ಬರೀತಾರೆ. ಒಂದು ಸರಿ ಫೇಲ್ ಆದರೆ ಅವ್ರು ಇನ್ನೊಂದ್ಸಲಿ ಪರೀಕ್ಷೆ ಬರೀಬೇಕಂದ್ರೆ 6 ತಿಂಗಳು ಬೇಕು. ಆದ್ರೆ ನಾವು ಮಾಟಕದವ್ರು ಹಂಗಲ್ಲಪ್ಪ. ಬೆಳಗ್ಗೆ ಒಂದು ಪರೀಕ್ಷೆ ಇರ್ತದೆ, ಆ ಪರೀಕ್ಷೆ ಫೇಲ್ ಆದ್ವಿ, ಸಾಯಂಕಾಲ ಕಲ್ಯಾಣಿ ಪರೀಕ್ಷೆ ಫೇಲ್ ಆದ್ವಿ, ರಾತ್ರಿ ನೈಟ್ ಕಲ್ಯಾಣಿ ಪರೀಕ್ಷೆ, ಅದ್ರಾಗೂ ಫೇಲ್ ಆದ್ವಿ, ಮತ್ತೆ ಬರೋದ ಮುಂಬೈ ಪರೀಕ್ಷೆ.
ಮುಂಬೈ ಪರೀಕ್ಷೆ ಪಾಸ್ ಆಗ್ತೀವಿ. ದಿನಕ್ಕೆ 4-5 ಪರೀಕ್ಷೆ ಇರ್ತಾವ ನಮ್ಗೆ, ಗೊತ್ತೇ ನಿನಗೆ. ಒಂದು ಪರೀಕ್ಷೆ ಫೇಲ್ ಆದ್ರೆ ಇನ್ನೊಂದ್ರೆ ಪಾಸ್ ಆಗ್ತೀವಿ. ನೀನು ಆಗ್ತಿಲ್ಲ ಕಡಿಸಿದ್ದು. ನಾವು ಪಾಸ್ ಆಗ್ತೀವಿ, ಟೆನ್ಷನ್ ತಗೋಬೇಡ ನೀನು. ಅಣ್ಣ ಪಾಸ್ ಆದೆ ಅಣ್ಣ, ನಾ ಪಾಸ್ ಆದೆ ಅಣ್ಣ, ಅಣ್ಣ ನಾ ಪಾಸ್ ಆದೆ, ಅಣ್ಣ ನಾ ಪಾಸ್ ಆದೆ. ಎಲ್ಲ ಓಡಿ ನೀವು ನಾನು. ಓ ನಮ್ಮ ಶಂಕ್ರಿಯ ಮೊನ್ನೆ ಇವನಿಗೊಂದು ನಂಬರ್ ನಮ್ ಪಾಲಿನ ದೇವ್ರಣ್ಣ ನೀನು, ನಮ್ಗ ನೀ ಚಂದ್ರ ಕಣ ನಿನ್ ಮುಂಡ ಮುಚ್ಚ. ಮೊನ್ನೆ ನಂಬರ್ ಇದೆಯಲ್ಲ ಅದಕ್ಕೆ 1000 ರೂಪಾಯಿ ಬಿಡಿದ್ನ 80,000 ಬಂದ್ಬಿಟ್ಟದ. 80,000 ಬಂದವ ಅಣ್ಣ ದೇವ್ರಣ್ಣ ನೀವು ನಮ್ಗ. ನೀನು ಜೀರಾಗಿ ಜಗ್ಗ ನಿನ್ನ ಮುಂಡ ಮುಚ್ಕೊಂಡು ದಂಡಿ ಹರ್ಕೊಂಡು ಹೋಗ್ಲಿ. ನಾನು ಹಾಕಿದ್ರೆ ನನ್ನ ನಂಬರ್ ಪಾಸ್ ಆಗಿ ಹೋಲ್ತು. ಇವನಿಗೊಂದು ನಂಬರ್ ಹೇಳಿದ್ನಿ, ಯಾವುದು ಸುಡಗಾಡ್ ನಂಬರ್ ಪಾಸ್ ಆಗಿಬಿಡ್ತಿ ಅಂತ. ಏನು ಮರ ಒಂದು ನಮೂನಿ ನಾನು ಮೀಣಿಗೆ ಬತ್ತಿದ್ದಂಗೆ. ನಾನು ಹುಡಿದ್ರು ಮಂದಿಗೆ ಬೆಳಕು ಕೊಡಕತ್ತೀನಿ. ಇಲ್ಲೇ ಶಂಕರ ಇಲ್ಲಿ ಬಾರ ಒಟ್ಟಿಗೆ ಅನ್ನ ತಿಂತೇನೆ, ಯಾಗ್ರೈಸ್ ತಿಂತೇನೆ. 80,000 ಗೆದ್ದಿದ್ದಿ ಗೊತ್ತಾಗಲ್ಲ. ಒಂದು 50 ರೂಪಾಯಿ ಕೊಟ್ಟು ಮಲ್ಲಿಗೆ ಹೂನಾರ ತರಕ್ಕೆ ಏನಾಗಿಲ್ಲ ನನಗೆ. ಸುಡಗಾಡ್ ಯಾವ್ದು ಬಾಕ್ಲಿಗೆ ಹಾಕೋದು ಪ್ಲಾಸ್ಟಿಕ್ ಹೂವ ತಂದ. ಇಲ್ಲ ನಾ ಬರ ಅವಸರದಾಗ ಶಿಕ್ಷೆ ತಂದ್ಬಿಡ್ತಿ. ನಡಿ ನಮ್ಮ ಟೈಮ ಸುಮಾರು ಅದು ಮರ. ನಮ್ಮದೆಲ್ಲ ಮುಂಡ ಮುಚ್ಕೊಂಡು ಹೊಂಟ ಮಂದಿಗೆಲ್ಲ ಪಾಸ್ ಆಗ್ತೈತೆ. ಫಸ್ಟಿಗೆಲ್ಲ ಪಾಸ್ ಆಗ್ತಾವ, ಆಮೇಲೆ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು, ಹಂಗಾಗ್ತದ. ಹಿಂದಕ್ಕೆ ನಿನ್ನ ನಂಬರ್ ಪಾಸ್ ಆಗಿದ್ವಿಲ್ಲ, ಈಗ ನೋಡು ಸಾಲಗಾರರ ಕಿರಿಕಿರಿಗೆ ಫೋನ್ ಎತ್ತವಲ್ಲಿ. ಅದಕ್ಕಪ್ಪ ಫ್ಲೈಟ್ ಮುಡಿಗೆ ಹೋಗಿನಿ ವಿಜಯ ಮಲ್ಲಿನಂಗ. ಯಪ್ಪ ಜಾಸ್ತಿ ಬುದ್ಧಿ ಹೇಳಕ್ ಹೋಗ್ಬೇಡ, ನಮ್ಗೆ ಪಿತ್ತ ನೆತ್ತಿಗರ್ಸ್ಬೇಡ ಆಯ್ತಾ. ಸೋಮ್ ಕುಂದ್ರ ಮರಯ್ಯ. ಅದು ಏನದು ಅದು ಏನದು? ಇನ್ನೊಂದು ನಂಬರ್ ಹೇಳ್ಬಿಡೋಣ, ರಾತ್ರಿ ಆಡ್ಬಿಡ್ತೀನಿ. ಇನ್ನೊಂದು ನಂಬರ್ ಹೇಳ್ಬಿಡ್ರಿ, ರಾತ್ರಿ ಆಡ್ಬಿಡ್ತೀನಿ. ಇನ್ನೊಂದು ನಂಬರ್ 2 ಪಾಸ್ ಆಗಿಬಿಡ್ತಿ ಅಂದ್ರೆ ಸೀದಾ ಒಂದು ಮಠ ಕಡಿಸಿ ಮಠಗತ್ತಾತ ಅಂತ ಹೆಸರು ಇಟ್ಟು ಏನೋ ಪಟ್ಟಾಧಿಕಾರ ಮಾಡ್ಬೇಕಂತ ಮಾಡಿದ್ದೇನಲ್ಲಿ. ಇನ್ನೊಂದು ನಂಬರ್ 1000 ಹಾಕ್ಬಿಡ್ತೀನಿ. 80,000 ಬಂದು 5,000 ಬಂದ್ಬಿಡ್ತದ. ಇನ್ನೊಂದು ಕೋಟಿ ತಾಂಡ್ ಹಾಕಿ ಬಂದ್ಬಿಡ್ತು. ಮತ್ತೆ ಒಂದು 50 ರೂಪಾಯಿ ಪ್ಲಾಸ್ಟಿಕ್ ತರ್ತಾನೆ. ಅದೇಕ ನನ್ನ ಮಗನೇ ತಮ್ಮ, ನಮ್ಗೆ ಪಿತ್ತ ನೆತ್ತಿಗರ್ಸಕ್ಕೆ ಹೋಗ್ಬೇಡ. ನಂಬುದೇ ತೊಳಕ ಬಡಕಾಗ್ಯದ. ನಿನ್ನೆ ಇಸ್ಪೇಟ್ ನೀವು ಸೂತೀವಿ ಇವತ್ತು ಮಟಕದಾಗ ಮುಂಡ ಮುಚ್ಕೊಂಡು ಹೋಗ್ಯದ ತಮ್ಮ. 50 ರೂಪಾಯಿ ಹೂನಾರ ತಗೊಂಡು ಹೋಗ್ಬಿಡು ಜೀವತ್ತಿನ ಮಾಡಿ ನಮಗೆ. ಎಲೇ ಏನೋ ನಿನ್ನ ಟೈಮ್ ಚಂದ ಐತೆ, ಇಷ್ಟಕ್ಕೆ ಸಾಕು ಮಾಡು. ಇಲ್ಲಪ್ಪ ಅಂತಂದ್ರೆ ಬಂದದ್ದೆಲ್ಲ ಕಳ್ಕೊಂಡು ದಿವಾಳಿ ಎದ್ದು ಹೋಗ್ತಿದ್ ನೋಡು. ಕಷ್ಟಪಟ್ಟು ದುಡಿ, ಉದ್ಧಾರ ಆಗ್ತಿದ್ದಿ. ಕಷ್ಟಪಟ್ಟು ದುಡಿದ್ರೆ ಉದ್ಧಾರ ಆಗ್ತದೆ. ಕಷ್ಟಪಟ್ಟು ದುಡಿದವರೆಲ್ಲ ಉದ್ಧಾರ ಆಗ್ಯಾರ. ಹೌದು, ನೀನು ಕಷ್ಟಪಟ್ಟು ದುಡಿಯಕತ್ತಿದ್ದಿ, ಎಷ್ಟು ದಿನದಿಂದ ಉದ್ಧಾರ ಆಗಿದ್ದಿ. ಬಟ್ಟಿಗಿದ್ರೆ ಒಟ್ಟಿಗಿಲ್ಲ, ಒಟ್ಟಿಗಿದ್ರೆ ಬಟ್ಟಿಗಿಲ್ಲ. ದೋಸ್ತ, ಕಷ್ಟಪಟ್ಟು ದುಡಿಯೋರು ಯಾರು ಉದ್ಧಾರ ಆಗಿಲ್ಲ. ಇದು ತಗೋ, ರೈತರು, ಕೂಲಿ ಕೆಲಸ ಮಾಡೋರು, ಆಟೋ ಓಡಿಸೋರು, ಸಣ್ಣ ಪುಟ್ಟ ಕೆಲಸ ಮಾಡೋರು, ಅವ್ರು ಮುಂಜಾನಿಂದ ರಾತ್ರಿ ತನಕ ಕಷ್ಟಪಟ್ಟು ದುಡಿತಾರ, ಬೆವರು ಹರಿಸಿ ದುಡಿತಾರ. ಆದ್ರೂ ಅವ್ರೇನದ್ರ ಇನ್ನೂ ಕಷ್ಟದಾಗ ಅದರ, ಕಷ್ಟನೇ ಪಡ್ಲಿಕ್ಕತ್ತಾರ. ದೋಸ್ತ, ಈಗಿನ ಕಾಲದಾಗ ರೊಕ್ಕ ಎಷ್ಟು ಮಾಡಿದ್ದೆ ಅಂತ ಕೇಳ್ತಾರ, ಯಾವನು ಹೆಂಗೆ ಮಾಡಿದ್ದೆ ಅಂತ ಕೇಳೋದಿಲ್ಲ. ಒಳ್ಳೆತನ, ಪ್ರಾಮಾಣಿಕತೆ, ಅದು ಇದು ಎಲ್ಲ ಸತ್ತು ಸುಡುಗಾಡು ಸೇರ್ಯದ. ನೀನು ಸುಡುಗಾಡು ಕೆಲಸ ಮಾಡಿದ್ರು ರೊಕ್ಕ ಇದ್ರ ನಿಂತಲ್ಲಿ ಕೊಡೋ ಮರ್ಯಾದೆನೇ ಬೇರೆ. ಮನುಷ್ಯ ಆಗಿನ ಕಾಲದಾಗ ಹೊರಗೆ ಹೆಂಗದನಂತ ನೋಡ್ತಾರ, ಬಟ್ಟೆ, ಬೂಟು, ಸೂಟು, ಬಂಗಾರ, ವಜ್ರ, ವೈಡೂರ್ಯ, ಮನೆ. ಆದ್ರೆ ಒಳಗೆ ಹೆಂಗದನಂತ ಯಾವನೂ ನೋಡೋದಿಲ್ಲ, ನೋಡಕ್ ಹೋಗೋದಿಲ್ಲ. ಅದ್ರ ಅವಶ್ಯಕತೆನೂ ಅವನಿಗಿಲ್ಲ. ನೋಡಪ್ಪ ದೋಸ್ತ, ಇದು ಕಲಿಯುಗ. ಈ ಕಲಿಯುಗದಾಗ ರೊಕ್ಕಕ್ಕೆ ಬೆಲೆ ಜಾಸ್ತಿ ಐತಿ. 100ಕ್ಕೆ 75% ಕೆಟ್ಟವ್ರಿಗೆ ಬೆಲೆ ಜಾಸ್ತಿ ಐತಿ. ಇಲ್ಲಿ ಕೆಟ್ಟದ್ದ ನಡೆಯೋದು. ರೊಕ್ಕ ಇದ್ದವನು ಏನ ಮಾಡಿದ್ರು ಒಳ್ಳೆಯವನ, ರೊಕ್ಕ ಇರ್ಲಾರ್ದವನು ಏನ ಮಾಡಿದ್ರು ಕೆಟ್ಟವನ. ನಮಗ ರೊಕ್ಕ ಬೇಕು, ಏನೇ ಆಗಲಿ ಕೈ ತುಂಬ ರೊಕ್ಕ ಬರಲಿ. ರೊಕ್ಕ ಬರಂಗಿತ್ರ ನಾವು ಏನ ಮಾಡಕ್ಕೆ ರೆಡಿ ಅದೀವಿ ನೋಡಪ್ಪ, ರೆಡಿ ಅದೀವಿ. ಮಂಜ, ಬುದ್ಧಿಗೆ ಮದ ಏರಿದಾಗ ಯಾರು ಹೇಳಿದ್ರು ತಪ್ಪ ಕಾಣಿಸ್ತದ. ಸರಿ, ನೀವು ಹೇಳಿದ್ರಿ, ರೈತರು, ಕೂಲಿ ಮಾಡೋರು, ಆಟೋ ರಿಕ್ಷಾ ಓಡಿಸೋರು ಕಷ್ಟಪಟ್ಟು ದುಡಿತಾರ, ಕಷ್ಟದಾಗೆ ಇದಾರ. ಹಾಗಂತೇಳಿ ಅವರು ನೆಮ್ಮದಿಯಾಗಿ ಜೀವನ ಮಾಡ್ತಾರ. ಇವತ್ತು ನಾಳೆ ಕಷ್ಟಪಟ್ಟು ದುಡಿತಾ ಇದಾರ, ಒಂದಿಲ್ಲ ಒಂದು ದಿನ ಅವ್ರು ಸುಖದಾಗ ಸಂಸಾರ ಮಾಡೇ ಮಾಡ್ತಾರ. ಆದ್ರೆ ನೀವು ಚಟ ಮಾಡೋರು, ನೀವು ನೆಮ್ಮದಿಯಾಗಿಲ್ಲ, ನಿಮ್ ಹೆಂಡ್ರು ಮಕ್ಕಳು ನೆಮ್ಮದಿಯಾಗಿ ಬಿಡಂಗಿಲ್ಲ. ಒಂದು ತಿಳ್ಕೊ, ಮಟ್ಗ ಆಡಿ ಯಾರು ಉದ್ಧಾರ ಆಗಿಲ್ಲ, ಮಟ್ಗ ಬರೆಯೋರು ಉದ್ಧಾರ ಆಗ್ಯಾರ. ಮಟ್ಗ ಆಡೋನು ತನ್ನ ಮನೆ ಹಾಳು ಮಾಡ್ಕೊಂಡ್ರ, ಈ ಮಟ್ಗ ಬರೆಯೋನು 3 ಮಂದಿಯವ್ರ ಮನೆ ಹಾಳು ಮಾಡಕತ್ತಾನ. ದೋಸ್ತ, ನನ್ನ ಕಣ್ಣು ತೆಗಿಸಿಬಿಟ್ಟಿಲ್ಲ ನೀನು. ಅಲ್ಲೇ ಅದು ಏನಂತಾರಲ್ಲ, ಗೌತಮ ಬುದ್ಧಿಗೆ ಆಲದ ಮರದ ಕೆಳಗೆ ಜ್ಞಾನೋದಯ ಆದಂಗ ನನಗ ಈ ಪರಂಗಿ ಗಿಡದ ಬುಡಕ್ಕೆ ನಿನ್ನ ಮುಂದೆ ಜ್ಞಾನೋದಯ ಆಯ್ತು. ಆಯ್ತಲ್ಲ ದೋಸ್ತ, ನಿನ್ನ ಮಾತು 100ಕ್ಕೆ 100 ಕರೆಕ್ಟ್ ಅದು. ಆಯ್ತು, ಇವತ್ತಿನಿಂದ ನಾನು ಮಟಕಾಡೋದ ಬಿಟ್ಟು ಬಿಡ್ತೀನಿ, ಮಟಕಾಡೋದ ಬಿಟ್ಟು ಬಿಡ್ತೀನಿ ನಾನು. ಆದರೆ ಮಟಕ ಬರೆಯಕ್ಕೆ ಶುರು ಮಾಡ್ತೀನಿ.
ಅಲ್ಲಲ್ಲಿ ಇಷ್ಟು ದಿನ ನೀನ್ ಹಾಳಾಗ್ತಾ ಇದ್ದಿ, ಈಗ ಊರು ಮಂದಿನ ಹಾಳು ಮಾಡಕ್ ಹೊಂಟಿಯೇನ? ಹಾಳಾಗ್ಲು ಬಿಡಲ್ಲ, ಯಾವನ ಹಾಳಾದ್ರೆ ನನಗೇನು, ನನಗೆ ಮಾತ್ರ ರೊಕ್ಕ ಬೇಕು ನೋಡಪ್ಪ. ಈಗಿನ ಕಾಲದಾಗ ರೊಕ್ಕ ನಿಂತಲ್ಲಿ ಎಷ್ಟೈತಿ ಅನ್ನೋದ್ರ ಮೇಲೆ ನಿನಗೆ ಮರ್ಯಾದೆ ಡಿಪೆಂಡ್ ಆಗುತ್ತೆ. ರೊಕ್ಕ ಇದ್ದವನಿಗೆ ಏನೇ ಮಾಡಿದ್ರೆ ಸೈ ನೋಡಪ್ಪ, ನಮಗೆ ರೊಕ್ಕ ಬೇಕು, ನಮಗೆ ಕಷ್ಟಪಟ್ಟು ದುಡಿಯೋಕ್ಕಾಗೋದಿಲ್ಲ, ನಾವು ಹಿಂಗ ದುಡ್ತೀವಿ. ರೊಕ್ಕ ರೊಕ್ಕ ಅಂತ ಸಾಯಿ, ನಿನ್ಗೆ ಎಷ್ಟು ಹೇಳಿದ್ರೆ ಅಷ್ಟೇ, ಈ ಜನದಾಗ ಬುದ್ಧಿ ಬರಂಗಿಲ್ಲ ನಿನಗೆ. ಆಯ್ತು, ಹೋಗಲೇ ಶಂಕ್ರೆ ಬಾರಲೆ. ಇಷ್ಟು ದಿನ ಮಟಕ ಆಡ್ತಿದ್ದೆ, ಈಗ ಮಟಕ ಬರೆಯೋಕೆ ಶುರು ಮಾಡ್ತೀನಿ. ಇಷ್ಟು ದಿನ ಪರೀಕ್ಷೆ ಬರಿತಿದ್ದೆ, ಈಗ ಪರೀಕ್ಷೆ ಬರೆಸ್ತೀನಿ. ಐ ಮೀನ್ ಮಟಕ ಆಡಿಸ್ತೀನಿ. ಹಿಂಗೆ ಶುರು ಮಾಡಿದೆ ನೋಡ್ರಿ ಸರ್ ಮಟಕ ಬರ್ಯಾಕ. ಈಗೇನು ಮಾಡಕತ್ತೆ ನಾನು? ಇಷ್ಟು ದಿವಸ ಬೇರೆ ಮಂಜಣ್ಣ ಆಗಿದ್ದೆ ಸರ್. ಈಗ 3 ವರ್ಷದಿಂದ ಮಟಕ ಬರೆದು ಮಟಕ ಮಂಜಣ್ಣ ಆಗ್ಯಾನ. ಇನ್ನು ಕಂಡಂಗ ರೊಕ್ಕ ಮಾಡ್ಯಾನ ಸರ್, ದೊಡ್ಡವ್ರನ್ನೆಲ್ಲ ಕಿಸೆದಾಗ ಹಾಕ್ಯಂಡನ. ಇನ್ನು ಎಷ್ಟೋ ಜನರ ಸಂಸಾರ ಹಾಳಾಗ್ಯಾವ. ಇವನು ಕಾಟ ತಡಿಲಾರ್ದ ಎಷ್ಟೋ ಜನ ಮ್ಯಾಕ್ ಹೋಗ್ಯಾರ. ಇಷ್ಟೆಲ್ಲ ಗೊತ್ತಿದ್ರು ನಮ್ಮ ಕೈಲಿ ಏನು ಮಾಡೋಕ್ಕಾಗವಲ್ದು ಸರ್. ಅದಲ್ದ ಮುಂದಿನ ಎಲೆಕ್ಷನ್ಯಾಗ ಅವನಿಗೆ ಟಿಕೆಟ್ ಕೊಡಕತ್ಯಾರಂತ್ರಿ. ಈಗ ಎಲ್ಲಿದಾನ ಮಂಜ? ತಿಪ್ಪಣ್ಣ ಚೆನ್ನಪ್ಪ ಬರ್ರಿ ಇಲ್ಲಿ. ಏನು ಸರ್? ಈ ಸಮಾಜದಾಗ ಒಬ್ಬ ವ್ಯಕ್ತಿ ಬೆಳಿಬೇಕಂದ್ರೆ ಒಳ್ಳೇದಕ್ಕೆ 4 ಮಂದಿ ಸಪೋರ್ಟ್ ಬೇಕೇ ಬೇಕು, ಹೌದಿಲ್ಲ? ಹೌದು ಸರ್. ಅದೇ ರೀತಿ ಕೆಟ್ಟದಕ್ಕೂ ಸಪೋರ್ಟ್ ಮಾಡಿರ್ತಾ ಇರ್ತಾರೆ ಸರ್. ಹಂಗಂದ್ರ ಮಂಜಾಗ ಸಪೋರ್ಟ್ ಮಾಡೋ 4 ಮಂದಿ ಯಾರು ಸರ್? ಅವರೇ ಇದಾರಲ್ಲ ಸರ್ ಮಂಜಾಗ ಸಪೋರ್ಟ್ ಮಾಡೋರು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿಗೆ 4 ಮಂದಿ ನಿಂತಿರ್ತಾರೆ. ಅವರೇ ವಾರಕ್ಕೊಂದ್ಸಲ ಬಂದು ಅವರಿಗೆಲ್ಲ ಲೆಕ್ಕಪತ್ರ ಕೊಟ್ಟು ಹೋಗ್ತಾರೆ. ಅವ್ರ ಡೀಟೇಲ್ಸ್ ಅಂದ್ರೆ ಸಿಗುತ್ತಾ ಸರ್? ಅವ್ರ ಮೇಲೆ ಯಾವುದೇ ಕೇಸು ಇಲ್ಲ, ಕೇಸ್ ಮಾಡೋ ಧೈರ್ಯನೂ ಯಾರೂ ಮಾಡಿಲ್ಲ. ಅವ್ರ ಬಗ್ಗೆ ನಮ್ಮಿಬ್ಬರಿಗೂ ಚೆನ್ನಾಗೇ ಗೊತ್ತಿದೆ ಸರ್. ಹೌದಾ? ಹಂಗಾದ್ರೆ ಅವ್ರು ಯಾರು? ಪೂರ್ವಕ್ಕಿರಾಮ ಪರ್ಷ ಅಲಿಯಾಸ್ ಪಾಲ್ತು ಪರ್ಷ. ಮಂಜಾನ ಎಲ್ಲ ಬಡ್ಡಿ ವ್ಯವಹಾರ ಇವನ ನೋಡ್ಕೊಂತಾನ. ಇಸ್ಪೆಟ್ಟ ಬೆಟ್ಟಿಂಗ್ ಆರ್ಡರಿಗೆ ಮಾತ್ರ ಸಾಲ ಕೊಡ್ತಾನೆ. ಯಾಕಂದ್ರೆ 10 ಬಡ್ಡಿಗೆ ಸಾಲ ತಗೊಳ್ಳೋರು ಚಟ ಮಾಡೋರು ಮಾತ್ರ. ಇವಂಗ ಗಂಟು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ತಿಂಗಳ ಬಡ್ಡಿ 1 ರೂಪಾಯಿನೂ ಕಡಿಮೆ ಬರುವಂಗಿಲ್ಲ. ಬಂದ ಲಾಭದಾಗ 80% ಮಂಜಾಗ, 20% ಇವಂಗ. ದಕ್ಷಿಣಕ್ಕಿರಾವ ದಾನಪ್ಪ ಅಲಿಯಾಸ್ ದನ ಕಾಯೋ ದಾನಪ್ಪ. ಇವನ ಹೆಸರಿನಾಗಿರೋ ದಾನ ಯಾವತ್ತೂ ಇವ ಮಾಡಿಲ್ಲ. ದನಗಳಂದ್ರ ಪಂಚ ಪ್ರಾಣ. ಇವ ಮಂಜಾನ ಎಲ್ಲ ಇಸ್ಪಿಟ್ ಅಡ್ಡೆ ಮೇಂಟೈನ್ ಮಾಡ್ತಾನ. ಇವನು ಇಲ್ಲಿಗಲ್ಲಾಗಿ ಮಾಡು ಎಲ್ಲ ಕೆಲಸಕ್ಕೆ ಮಂಜ ಸಪೋರ್ಟ್ ಮಾಡ್ತಾನ. ಬರೋ ಲಾಭದಾಗ 60% ಮಂಜಾಗ, 40% ಇವಂಗ. ಪಶ್ಚಿಮಕ್ಕಿರಾವ ಫಾರೂಕ್ ಅಲಿಯಾಸ್ ಪಾನ್ ಫಾರೂಕ್. ಸ್ವಂತ ಚಿಕನ್ ಶಾಪ್ ಜೊತೆಗೆ ರಾತ್ರಿ ಆದ್ರೆ ಸಾಕು ರೋಡಿನ ತುಂಬ ಇವನ್ವ ಲಾರಿ ತಿರುಗ್ತಾವ. ಯಾಕಂದ್ರ ಅಕ್ರಮ ಮರುಳು ಗಣಿಗಾರಿಕೆ ಇವನ ಕೆಲಸ. ಬಂದ ಲಾಭದಾಗ 80% ಮಂಜಾಗ, 20% ಇವಂಗ. ಕೊನೆಗೆ ಉತ್ತರಕ್ಕಿರಾವ ಉಮೇಶ ಅಲಿಯಾಸ್ ಉಚ್ಚಿ ಉಮೇಶ. ಇವ ಮಂಜಾನ ಚಡ್ಡಿ ದೋಸ್ತ. ಮಂಜಾನ ಸಲುವಾಗಿ 4 ಸಲ ಜೈಲಿಗೆ ಹೋಗಿ ಬಂದಾನ. ಮಂಜ ಏನ ಹೇಳಿ ಕಣ್ಣು ಮುಚ್ಚಿ ಮಾಡ್ತಾನ. 2 ವಾರದ ಹಿಂದೆ ಹಾಫ್ ಮರ್ಡರ್ ಮಾಡಿ 1 ವಾರದಿಂದ ಜೈಲಿಂದ ಹೊರಗೆ ಬಂದಾನ. ಒಂದು ಲೆಕ್ಕದಾಗ
ಮಂಜಾನ ಬಲಗೈ ಬಂಟ ಈ ಉಮೇಶ ಅಲಿಯಾಸ್ ಹುಚ್ಚಿ ಉಮೇಶ. ಪಾಲ್ತು ಪರ್ಷ, ದನ ಕಾಯೋ ದಾನಪ್ಪ, ಪಾನ್ ಫಾರೂಕ್, ಹುಚ್ಚು ಉಮೇಶ ಈ 4 ಮಂದಿ ಸಪೋರ್ಟಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಾನ ಮಟ್ಕ ಮಂಜಣ್ಣ. ಬೆಳೆದಿರೋದು ಅನ್ನ ಕೊಡೋ ನೆಲ್ಲಲ್ಲ, ಹಂಗ ಬಿಡಾಕ. ನೆಲ್ಲು ಬೆಳೆಯಕ ತೊಂದರೆ ಕೊಡೋ ಕಸ ಐತಿ. ಆ ಕಸನ ಹೆಂಗೆ ಕಿತ್ತಬೇಕೆಂಬುದು ನಂಗೆ ಗೊತ್ತೈತಿ. ಹಾಂ, ಅದು ನಾಳೆ ಪ್ರೋಗ್ರಾಮ್ ಏನೇನಾವ, ಇವತ್ತಿನವೇನಾವ, ಇವೆಲ್ಲ ಲೀಸ್ಟ್ ಬಡಬಡ ಹೇಳಿಬಿಡಪ್ಪ. ಯಾಕಂದರೆ ನನಗೆ ಟೆನ್ಷನ್ ಕೊಡಬೇಡ. ಪಾರ್ಟಿ ಮೀಟಿಂಗ್ ಬೇರೆ ಅದ. ನಾಳೆನೇ ಬೆಂಗಳೂರಿಗೆ ಹೋಗ್ಬೇಕು. ಇವತ್ತು ಸಾಯಂಕಾಲ ರಿಸರ್ವೇಷನ್ ಮಾಡಿಸು. ಹಾಂ, ಅದೇ ಇವತ್ತು ಏನೇನಾವು ಕಾರ್ಯಕ್ರಮ ಏನಾವು ತೋರಿಸು. ಸ್ವಲ್ಪ ಮ್ಯಾನೇಜ್ ಮಾಡಪ್ಪ. ಯಾಕೆ ಸ್ವಲ್ಪ ಡಲ್ ಆಗಿದ್ದು, ಸ್ವಲ್ಪ ಮಾಡ್ರು. ಹೆಚ್ಚಿನ ಟೆನ್ಷನ್ ಕೊಡಬೇಡ್ರಿ. ಹಲೋ, ಅಲ್ಲಲ್ಲಿ ನಿನಗೆ ಎಷ್ಟು ಸಲ ಫೋನ್ ಮಾಡ್ಬೇಕಲ್ಲಲ್ಲಿ? ಅಲ್ಲ, ಅದು ತಚ್ಚಿದು ಟೆಂಡರು ನಿನ್ನ ಇಚ್ಛೆ ಬಂದಂಗೆ ಮಾಡ್ತಾನೆ. ನಾ ಹೇಳಿದವನಿಗೆ ಕೊಡ್ಬೇಕಾ? ಏನು ನನ್ನ ಮಾತು ನಾ ಕೇಳ್ಬೇಕಲ್ಲಲ್ಲಿ? ಏನು ನಿಂದು ಏನು ಸುದ್ದಿ ಹೇಳಿದ? ಅಲ್ಲ, ನಮ್ಮ PN ಕಳಿಸಿದ್ರೆ ಏನು ಅಂದು ಕಳಿಸಿದ್ದೆ ಅಂತ. ಈಗ ಅವೆಲ್ಲ ಹೇಳಕೋಬೇಡ. ಈಗ ವಿತಿನ್ ಸೆಕೆಂಡ್ 15 ನಿಮಿಷದಾಗ ನನ್ನ ಮುಂದೆ ಇರ್ಬೇಕು ಮಗನೇ. ಅಲ್ಲ ಉದುರಿಸ್ತು ನೋಡು. ಏನು ಆಟ ಹಚ್ಚಿದ್ದೇನಲ್ಲೇ? ನಮ್ಮ PA ಬಂದ್ರೆ ಏನೇನು ಅಂತಿದ್ದೆ ಅಂತಲ್ಲೇ. ಬಾರಲ್ಲಿ ನೀ ಬಾ 15 ನಿಮಿಷದಾಗ. ಅವನಿಗೆ ಫೋನ್ ಮಾಡಿ ಹೇಳೋ, ಬಾ ಅಂತೇಳು. ಏನು ಆಟ ಹಚ್ಚಿದೆ? ಅಲ್ಲ, ನಿಂದೇನು ಕಿರಿಕಿರೋ ಮರ, ನಿನ್ನೆನೆ ಮಾಡಿಸ್ಬೇಕಿಲ್ಲ ಸಹಿ. ಇದೇನೋ ಬಿಳಿಯಾಳಿ ಮೇಲೆ ಮಾಡಿಸ್ಕೊಂತಿದ್ದಲ್ಲ ಯಪ್ಪ. ಕಷ್ಟಪಟ್ಟು ಟಿಣಿಕಾಡಿ ML ಆಗಿನಿ, ಮತ್ತೆ ಬಿಳಿಯಾಳಿ ಮೇಲೆ ಮಾಡಿಸ್ಕೊಂಡು ಈ ಮನೇನ ನಿನ್ನೆ ಹೆಸರು ಮಾಡಿಸ್ಕೊಂಡಿಗೋ ಯಪ್ಪ. ಮತ್ತೆ ನಾವು ಹಳೆ ದಂಧೆ ಮಾಡ್ಬೇಕಾಗ್ತದೆ. ರೈಟ್. ಮಂಜಣ್ಣ ಬಂದ. ಅವನು ಯಾಕೆ ಬಂದಪ್ಪ? ಊರು ಮಂದಿ ನೀರು ಕುಡಿಸಿದವನು. ಬರ್ಲಿ. ಅವನು 3 ತಿಂಗಳದ ಹೊತ್ತಾಯ್ತು, ನಮಗೇನು ಕಮಿಷನ್ನೇ ಕೊಟ್ಟಿಲ್ಲಲೇ. ನನಗೂ 3 ತಿಂಗಳ ಸಂಬಳ ಮಾಡಿಲ್ರಿ. ನನ್ನದಕ್ಕೆ ನಾನು ಬಡ್ದಾಡ್ತೀನಿ, ನಿನ್ನದಕ್ಕೆ ನೀನು ಬಡ್ದಾಡು. ಅವನು ಬರಲ್ಲಪ್ಪ, ಲಕ್ಷ್ಮೀಪುತ್ರ. ಅವನು ಬಂದ್ರೆ ನನ್ನ ಮಾಟ ನಡೆಯೋದು. ಬಾ ತಮ್ಮ, ಬಾ 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 ನೋಡಪ್ಪ, ಮೊಹರಂ ಹಬ್ಬದ ಪೀರಲ್ ದೇವ್ರು ಕುಡಿದಾಗ 2. ಮತ್ತೆಂತಮ್ಮ ಹೆಂಗದಿ? ಅಣ್ಣ, ಅಂಬಾನಿಗಿಂತ ಸುಖದಾಗಿಲ್ಲ, ವಿಜಯ್ ಮಲ್ಯಗಿಂತ ಸಾಲದಾಗಿಲ್ಲ. ಆದ್ರೂ ಒಂದ್ ಲೆಕ್ಕದಾಗ ಚಲೋ ಆತೀನಿ ಅಣ್ಣ. ಬಾ ತಮ್ಮ, ಕೂಡಂಬ, ಕೂತು ಮಾತಾಡೋಣ. ತಮ್ಮ ಮಾತು ಮಸ್ತ್ ಕಲ್ತದ ನೋಡು. ಮಾತು ಕೇಳಿದ್ರ ಸಾಯ್ಬೇಕು ಅನ್ಸ್ತದ ಅಣ್ಣ. ನನಗೆ ಮಾತಾ ಬಂಡವಾಳ, ಜಗತ್ತು ನಡೆಯೋದ ಮಾತಿಂದ. ಇರ್ಲಿ ಬಿಡಣ್ಣ, ಮನೆ ಹೊರಗೆ ನೋಡಿದ್ರೆ ಅಂದ್ರೆ ಮೀಡಿಯಾ ಮುಂದೆ ಬಾಯಿ ಬಂದಂಗೆ ಬೈತಿದ್ದಿ. ಇವನು ಸರಿಗಿಲ್ಲ, ಇವನು ಕೆಟ್ಟ ಕೆಲಸ ಮಾಡ್ತಾನೆ, ಜೈಲಿಗೆ ಹಾಕ್ರಿ, ಹಂಗೆ ಹಾಕ್ರಿ, ಹಿಂಗೆ ಹಾಕಿ ರುಬ್ರಿ ಅಂತಿದ್ದಿ. ಆದ್ರೆ ಮನೆಯಾಗ ಬಂದ ತಕ್ಷಣ ಬಾಯಿ ತುಂಬ ಪ್ರೀತಿಯಿಂದ ತಮ್ಮ 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 ಅಂತ ಕರಿತಿದ್ದಿ. ಯಪ್ಪ, ನೀನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗ್ಯದ ನನಗೆ. ನೋಡ್ತಮ್ಮ, ನಾನು ಜನನಾಯಕ. ಆದಷ್ಟು ಜನರಿಗೆ ಒಳ್ಳೆಯದನ್ನೇ ಬಯಸ್ಬೇಕು. ನಮ್ಮ ಜನರಿಗೆ ಕಷ್ಟ ಕೊಡೋರು ನಮಗೆ ಶತ್ರುಗಳಿದ್ದಂಗೆ. ಅದು ಹೊರಗ. ನಾನು ML ಆಗ್ಬೇಕಂದ್ರೆ ನೀನಾ ಕಾರಣ. ನೀನಿಲ್ಲಂದ್ರೆ ನಾನಿಲ್ಲು. ಇಲ್ಲ ಸರ್, ಈ ಜೀವನನೇ ಸಾಕಾಗ್ಯದ. ನಾನು ಬದುಕಿರೋದು ಅವನ ಸಲುವಾಗಿ ಅಲ್ಲ,
ನನ್ನ ಹೊಟ್ಟೆಲ್ ಬೆಳೆಯೋ ಈ ಕೂಸಿನ ಸಲುವಾಗಿ ಮುಂದೆ ಮಕ್ಕಳನ್ನ ಹೆಂಗ್ ಸಾಕ್ಬೇಕು ಅನ್ನೋದು ಚಿಂತೆ ಆಗ್ಯದ. ಅದಕ್ಕೆ ನಾನು ಸತ್ರ ಯಾವ ಚಿಂತೆನೂ ಇರೋದಿಲ್ಲ. ಅದ್ರಾಗ MLA ಆಗೋದಂದ್ರೆ ಸಾಮಾನ್ಯ ಮಾತು. ಆದ್ಮೇಲೆ ಮೇಂಟೈನ್ ಮಾಡೋದಂತ ಅದು ಭಾಳ ಕಷ್ಟ ಅದಪ್ಪ. ದಿನಕ್ಕೆ 16 ಮಂದಿ ಬರ್ತಾರೆ. ಸಂಘ ಸಂಸ್ಥೆ ಗುಡಿ ಗುಂಡಾರ ಅದು ಇದು ಅಂತ ಸಾವಿರಾರು ಗಟ್ಟಲೆ ರೊಕ್ಕ ದಿನಕ್ಕೆ ಬೇಕು. ಅದರಾಗ 3-4 ತಿಂಗಳದ್ದು ಹೊತ್ತಾಯ್ತು. ನಮ್ಮ PA ನೋಡಲ್ಲಿ ಹೆಂಗೆ ನಿಂತಾನ, ಪಾಪ ಪಗಾರನೇ ಕೊಟ್ಟಿಲ್ಲ. ಇಂಥವೆಲ್ಲ ಕಷ್ಟ ಅನುಭವಿಸ್ಬೇಕು. ನಮಗೆ ಶಾಸಕರಿಗೆ ಬರೋ ಪಗಾರ ನಮ್ಮ ಗಾಡಿ ಡೀಸೆಲಿಗೆ ಸಾಲೋದಿಲ್ಲ. ಅದಕ್ಕೆ ನಾವು ನಿಮ್ಮಂಥವ್ರ ಜೊತೆ ಕಟ್ಟಬೇಕು, ನೀವು ನಮಗೆ ತಿಂಗಳ ಕೊಡಬೇಕು, ನಾವು MLA ಆಗಿ ಮೆರಿಬೇಕು. ನೋಣ ನಿಮ್ಮಂಥವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ನೀವು ಆರಾಮಾಗಿರ್ತೀರಿ. ಇಲ್ಲಾಂದ್ರೆ ನಿಮ್ಮ ಹೊಲ ಮನೆ ಆಸ್ತಿ ಎಲ್ಲ ದಾನ ಧರ್ಮ ಮಾಡಿ ಬೀದಿಗೆ ಬರಬೇಕಾಗತ್ತೆ. ಅದಕ್ಕೆ ನಾವು ಸ್ವಲ್ಪ ಅಡ್ಜಸ್ಟ್ ಇದ್ವು ಅಂದರೆ ನೀವು ಒಂದು 10 ತಲೆಮಾರಿಗೆ ಆಗೋಷ್ಟು ಆಸ್ತಿ ಮಾಡ್ಕೊಡ್ರಿ. ನಿಮ್ಮ ಜೊತೆಗೆ ನಾವು ಸ್ವಲ್ಪ ಬದುಕ್ತೀವಿ ಅಷ್ಟೇ. ಬದುಕಿನೊಳಗ ಸುಖ ಅನ್ನೋದೇ ಕಾಣಲಿಲ್ಲ. ಮದ್ವೆ ಆಗಿ 1 ವರ್ಷದೊಳಗ ತನ್ನ ಹೆಸರಿಗೆ ಬರೋ ಆಸ್ತಿನೆಲ್ಲ ಮಾರ್ಕೊಂಡ, ಇದು ಹೊಲನೂ ಮಾರ್ಕೊಂಡ, ಜಾಗನೂ ಮಾರ್ಕೊಂಡ. ಆದ್ರೂ ಸೇರಿಸ್ಕೊಂಡು ಜೀವನ ಮಾಡಕತ್ತೀನಿ. ನನ್ನಂತ ಬದುಕು ಯಾರಿಗೂ ಬೇಡ ಸರ್. ನೀವು ಬದುಕಿ ಊರು ಜನರ ಜೀವನ ಹಾಳು ಮಾಡ್ತಾರೆ. ನೋಡ್ತಮ್ಮ, ಹದ್ದು ಹಾವನ್ನು ತಿನ್ನ, ಹಾವು ಕಪ್ಪೆನ ತಿನ್ನ, ಕಪ್ಪೆ ಹುಳನ್ನ ತಿನ್ನುತ್ತಾ. ಇಲ್ಲಿ ಒಬ್ಬರು ಬದುಕಬೇಕಂದ್ರೆ ಇನ್ನೊಬ್ರು ಸಾಯಲೇಬೇಕು, ಒಬ್ಬರು ಆರಾಮಾಗಿರ್ಬೇಕಂದ್ರೆ ಇನ್ನೊಬ್ರು ಹಾಳಾಗಬೇಕು. ಹಾಳಾಗ್ಯದ ನನ್ನಂಗ ಎಷ್ಟೋ ಹೆಣ್ಮಕ್ಳು ಜೀವನ ಹಾಳಾಗ್ಯದ. ಈ ಜೀವನ ಹಾಳು ಮಾಡೋ ಈ ಮಟ್ಕನ ಯಾಕೆ ಬಂದ್ ಮಾಡಬಾರ್ದು? ದಯವಿಟ್ಟು ಸರ ನಿಮ್ ಕೈ ಮುಗಿತೀನಿ. ಈ ಜೀವನ ಹಾಳು ಮಾಡೋ ಕೆಟ್ಟ ಚಟಗಳು, ಮಟ್ಕ, ಇಸ್ಪೀಟು, ಬೆಟ್ಟಿಂಗು ಇವನ್ನೆಲ್ಲ ಬಂದ್ ಮಾಡ್ರಿ. ಎಷ್ಟೋ ಹೆಣ್ಮಕ್ಳು ನೆಮ್ಮದಿಯಿಂದ ಜೀವನ ಮಾಡ್ತಾರ. ಇದಕ್ಕೆ ಕಾರಣ ಆಗಿರೋ ಎಲ್ರು ಹಾಳಾಗೋಗ್ಲಿ, ಹಾಳಾಗೋಗ್ಲಿ, ಹಾಳಾಗೋಗ್ಲಿ. ಓ ತಮ್ಮ, ಯಾರು ಹಾಳಾತಾರೋ ಯಾರು ಉದ್ಧಾರ ಆತಾರೋ ನನಗೆ ಬೇಕಿಲ್ಲ. ನಿನ್ನ ದಂಧೆಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ತಿಂಗಳ ನಾನು ನಿನಗೆ ಎಣಿಸಿ ಕೊಡ್ತೀನಿ. ನೀನು ಕೊಟ್ಟದ್ದು ನಾನು ನಿನಗೆ ವಾಪಸ್ ಕೊಡ್ತೀನಿ. ಓಕೆ, ಇರ್ಲಿ ಅಣ್ಣ. ಈಗ ನಾ ಏನು ಮಾಡ್ಬೇಕು ಅದನ್ನೇ ಹೇಳಿ. ವೆರಿ ಸಿಂಪಲ್ ತಮ್ಮ. ಮುಂದೆ ಬರೋ ಎಲೆಕ್ಷನ್ ಖರ್ಚು ನೋಡ್ಕೊಂಡ್ಬಿಟ್ರೆ ಆಯ್ತು. ಒಂದು ವೇಳೆ ನೀ ಗೆದ್ದು ಬರಲಿಲ್ಲ ಅಂದ್ರೆ ನನಗೆ ಕಷ್ಟ ಆಗತ್ತಂತ ನೀ ಇಂಡೈರೆಕ್ಟಾಗಿ ನನಗೆ ಹೇಳಾಕತ್ತಿ. ನನಗೆ ಗೊತ್ತಾಯ್ತು ಅಣ್ಣ. ನನಗೂ ಭಯ ಐತಿ, ಮುಂದೆ ಬರೋ MLA ನನಗೆ ಸಹಾಯ ಮಾಡ್ತಾನೋ ಇಲ್ಲ ಜನಸೇವೆ ಜನಾರ್ದನ ಸೇವೆ ಅಂತೇಳಿ ನೀಯತ್ತು ನಿಂದಿದ್ದು ನನಗೆ ಜೈಲ್ನಾಗ ಕುಂತು 1 2 ಬಾಳೆಲೆ ಹರಡು 3 4 ಅನ್ನ ಹಾಕು 5 6 ಬೇಳೆ ಸಾರು 7 8 ಪಲ್ಲಕ್ಕಿ ದಂಟು 9 10 ಎಲೆ ಮುದಿರಿತ್ತು ಹಿಂಗ ಹಾಡ್ಕೊಂತ ಜೈಲ್ನಾಗ ಕುಂತು ಕಂಬಿ ಹಣಸ್ಬೇಕಾಗತ್ತ. ಅದಕ್ಕೆ ಪಾಪ ನನ್ನ ಸಪೋರ್ಟ್ ಸದಾ ಕಾಲ ನಿನ್ನ ಜೊತೆಗಿರ್ತದೆ. ನೀ ಏನು ವರಿ ಮಾಡಬೇಡ. ಆಯ್ತಮ್ಮ, ನಿನ್ನಂಥವನ ಸಪೋರ್ಟ್ ನನಗಿರಲ್ತನ, ನನಗೆ ಯಾಕೆ ಚಿಂತೆ ಮರ ಅಂದಂಗ ತಮ್ಮ. ಮೀಡಿಯಾದವರು ಭಾಳ ಸ್ಟ್ರಾಂಗ್ ಅದಾರ. ಇದು ಬಾಯಾಗ ಸಿಕ್ಕು ಪಾರಾಗ್ಬೋದಪ್ಪ. ಈ ಮೀಡಿಯಾದು ಬಾಯಾಗ ಸಿಕ್ಕಬಾರ್ದು. ಮೊನ್ನೆ ನಮ್ದು ನಿಂದು ಫೋಟೋ ತಗೊಂಡದ್ದು ಎಲ್ಲ ಪೇಪರ್ಗಳಲ್ಲಿ ಟಿವಿಯಾಗ ಹಾಕೊಂಡು ಒಂದೇ ಸೌಂಡ್ ರುಬ್ಬುತ್ತಾರೋ ಮರಯ. ಏನು ಬೇಡದು. ನಿನ್ನೆ ಹೋಗಿ ಟಿವಿ ಹಚ್ಚಿನಿ, ಫೋಟೋ ವೈರಲ್ ಅಂತ ಮೂರು ತಂಡ ಆಗ್ತಾರೆ. ಅಣ್ಣ, ಅದ್ರ ಬಗ್ಗೆ ನೀ ಏನು ಚಿಂತೆ ಮಾಡಬೇಡ. ಒಂದು ಮುಖ್ಯವಾದ ವಿಚಾರ ಏನಪ್ಪ? ಸ್ಟೇಷನ್ಗೆ ಹೊಸ PSI ಭಾಳ ಎಗರಾಡ. ನಮ್ಮ ಹುಡುಗರಿಗೆ ಭಾಳ ಕಷ್ಟಪಡ್ತಾರೆ. ಇಸ್ಪೆಟ್ ಬಂದ್ ಮಾಡಿ, ಮಟಕ ಬಂದ್ ಮಾಡ್ತಾರೆ. ಹಿಂಗಾದ್ರೆ ಮುಂದೆ ಭಾಳ ಕಷ್ಟ ಆಗುತ್ತೆ. ನನಗಿಂತ ನಿನಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಮುಂದೆ ಎಲೆಕ್ಷನ್ ಕೊಡಬೇಕಲ್ಲ. ಸ್ವಲ್ಪ ವಿಚಾರ ಮಾಡಿ ತಮ್ಮ. ಅದ್ರ ಚಿಂತೆ ಬಿಟ್ಟುಬಿಡು. ಆ ಹುಡುಗ ಹೆಂಗದನ್ನು ನೋಡಿದ್ದಿಲ್ಲ. ಹೊಸ ಹುರುಪು, ಬಿಸಿ ರಕ್ತ. ಸ್ವಲ್ಪ ದಿನ ತಲೆ ಸುಟ್ಟಿತ್ತಂದ್ರೆ ತಾನ ಸುದ್ದಾತನ. ನೀನು ಅದ್ರ ಚಿಂತೆ ಮಾಡಬೇಡಪ್ಪ, ನಾನೆಲ್ಲ ಕರೆಸಿ ಹೇಳ್ತೇನಂತ. ಮೇಲಾಗಿ ಆ ಹುಡುಗ ನಮ್ಮ ಜಾತಿ ಅವನು. ಈ ಜಾತಿಯಿಂದ ಬಿದ್ದು ಮನುಷ್ಯತ್ವನೇ ಮರ್ತಾರ. ಜಾತಿ ಅವ್ರಿಗೆ ಸಹಾಯ ಮಾಡಿದ್ರ ಈ ಮನುಷ್ಯ ಜಾತಿಗೆ ಯಾರು ಸಹಾಯ ಮಾಡ್ತಾರ? ಅವ ನಿಮ್ಮ ಜಾತಿಯವನೇ. ಆದರೆ ಕೆಲಸದಾಗ ನೀ ಎತ್ತಿನ ಜಾತಿ. ಕೆಲಸದಾಗ ನೀ ಎತ್ತಿರಬಾರ್ದು. ಕಷ್ಟ ಆಗುತ್ತೆ. ನನಗೂ ಕಷ್ಟ, ನಿಮಗೂ ಕಷ್ಟ. ಹೌದು ತಮ್ಮ, ಮೀರಿದ ಅನುಭವದ ಮಾತಾಡಿದರೆ. ಹೌದು ತಮ್ಮ, ನೀನೇನು ಚಿಂತೆ ಮಾಡ್ಕೋಬೇಡ. ಆ ವಿಷಯ ನನಗೆ ಬಿಟ್ಟುಬಿಡು, ಆಯ್ತಿಲ್ಲ? ನಿನ್ನಂತ ಲಕ್ಷ್ಮೀ ಪುತ್ರ ನನಗಿರೋ ಕಾಲಕ್ಕೆ ನೀನೇನು ತಲೆ ಕಡಿಸಿಬಿಡ. ಮುಂದಿನ ನಾನು ನೋಡ್ತೀನಿ. ನಾ ಬರಲ? ಹಾಂ ನೋಡಿ ಅಂದಂಗ ತಮ್ಮ. ಏನಿದು ಬರೀ ಇಷ್ಟತನ ಖಾಲಿ ಸುದ್ದಿ ಆದವು. ಮತ್ತು ನಮ್ಮದು 3 ತಿಂಗಳದಾಯ್ತು, ಪೇಮೆಂಟ್ ಬಂದಿಲ್ಲ. ಅಣ್ಣ,
3 ತಿಂಗಳದಲ್ಲ, ನಾಳೆ ಎಲೆಕ್ಷನ್ದಾಗ 30 ತಿಂಗಳು ಸೇರಿಸಿ ಕೊಡ್ತೇನಂತ. ನೀ ಏನು ತಲೆ ಕಟ್ಸ್ಕೊಬೇಡ. ನಾ ಬರಲೇ ಅಣ್ಣ? ಆಯ್ತು, ನಿನ್ನ ಹತ್ರ ಇದ್ರೆ ಬ್ಯಾಂಕಿನಾಗ ಇದ್ದಂಗ ಅಷ್ಟೇ. ಬರಾಯ್ತು. ನಮ್ಮ ಮಂಜಣ್ಣ ಭಾಳ ಒಳ್ಳೆ ಮನುಷ್ಯ. ಊರು ಹಾಳು ಮಾಡಿದ್ರೆ ಚಿಂತಿಲ್ಲ, ನನ್ನ ಉದ್ಧಾರ ಮಾಡ್ಯಾನ, ಅಷ್ಟು ಸಾಕು. ನಡಿ ಹೋಗೋಣ. ಸರ್ ಯಾರನ್ನ ಹಾಳು ಮಾಡ್ರಿ, ನಂದೊಂದು 2 ಸೈನ್ ಅವರು ಮಾಡಿಬಿಡ್ರಿ. ನಿಂದು ಏನು ಕಿರಿಕಿರಿ ಇಲ್ಲ, ಹೇಳ್ತಿದ್ದ ಬಾದ ತಾಳ್ಬಾರ್ದಪ್ಪ. ನಿಂದು ದೊಡ್ಡ ಕಿರಿಕಿರಿ ನನಗೆ ಅವಾಗೆ ಮಾಡಿಸಬೇಕಿಲ್ಲ. ಪಾರ್ಟಿ ಮೀಟಿಂಗ್ ಆದ 6 ಗಂಟೆಗೆ ಹೋಗ್ಬೇಕು, ಆಯ್ತಾ? ನಾ ಬರೋದ್ರಾಗೆಲ್ಲ ಮೇಂಟೈನ್ ಮಾಡಿ ಏನಪ್ಪ. ರೈಟ್. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇನ್ನು 1 ದಿನದಲ್ಲಿ ನನ್ನ ಅಂಡರಲ್ಲಿರಬೇಕು. ಬಾಳಿಯ ಬನದಾಗ ನಾವ್ಲೇನಿ ನನ್ನ ಮಗ್ಲೇ ಹುಚ್ಚು ಹಾಕತ್ತಿಲ್ಲ. ಒಯ್ಯಲಿ ಆರಾಮಾಗಿ ಒಯ್ಯಿ. ಮೂತ್ರದಾನನೇ ಸಮಾಧಾನ. ಸರ್ ಸರ್ ನಾನೇನು ಮಾಡಿಲ್ಲ ಸರ್. ಏನು ಮಾಡಿ ನೀನು ಏನು ಮಾಡಿ? ನಡಿ ಅಲ್ಲಿ ಪೊಲೀಸ್ ಸ್ಟೇಷನ್ ವಹಿಸ್ತೀನಿ. ನಡಿ ಮಗನ, 7 ದಿವಸಲಿದ್ದು ಹುಡುಕ್ಬೇಕಲ್ಲಿ ನಿನ್ನ ಮಗನ. ನಡಿ ಅಲ್ಲಿ ಹಾಕ್ತೀನಿ ಮಗನ, ನಿನ್ನ ಹೋಗ್ತೀನಿ. ನಡಿ ಮಗನ, ಅಲ್ಲಿ ಸ್ಟೇಷನ್ಯಾಗ ಹೋಗಿ ಮಗನೇ ನಮ್ಮ ಸಾಹೇಬ್ರ ಕೈಲಿ ವಹಿಸ್ತಾರೆ. ನಡಿ. ಹಲೋ, ಹೇಳಿ ಉಸ್ಳು ಮಗನೆ. ನಾನಾ ಸಾಯಂಕಾಲ ಬರ್ತೀನಿ. ಬಾಲ್ತನ ಮಗನ ಎಲ್ಲಿ ಕುಂತಿದ್ದಂಬುದು ಜ್ಞಾನ ಐತಿಲ್ಲ. ಬಾಗಿಲು ಹಾಕೊಂಡು ಕುಂದ್ರಕ್ ಬರಕಲ್ಲೇನು? ಅಲ್ಲಿ ಪೊಲೀಸ್ ಸ್ಟೇಷನ್ನಾಗ ಗಾದಿ ಹಾಯಿಸಿ ಕೊಡ್ತದ, ಮಲಿಕಂಡು ಮಾತಾಡುವಂತಿ. ನಡಿ ಮಗನೇ, ಹೋಗ್ಲೇ ನಡಿ. ಹಂಗಡೆ ಇವನೊಬ್ಬನ್ ಸಿಕ್ಕ, ಅವ್ನ ತನಕ ಏನು ಕಚ್ಚ ಸರ್? ಅವನಿಗೆ ಹಚ್ಬೇಕು ಸರ್. ಹಚ್ಚಲೇ ಹಚ್ಚ. ನಿಮ್ಗೆಲ್ಲ ಯಾರು ಹೇಳಕ್ ಕೇಳಿರಲ್ಲ ಲೇ, ಅದಕ್ಕೆ ಇಷ್ಟು ಮಾತಾಡಕತ್ತೀರಿ. ಮುಕ್ಳ ಮ್ಯಾಗ ಆಡೋದ್ರ ಸರಿ ಹೋಗ್ತಿರಲ್ಲ. ಹಚ್ಚಿದೆ? ಹಾಂ ಧಾನ್ಯ ಮಗನ ನಡಿ. ಅವನು ಎಲ್ಲಿ ಅದನ್ನ ತೋರಿಸಿ ನಡಿ. ಅವನ ದನಕಾಯ ನನ್ನ ಮಗ ಎಷ್ಟೊತ್ತಾಯ್ತು ಹುಡುಕ್ತೀವಿ, ಎಲ್ಲಿ ಅದನು? ಎಬ್ಸ ಅವನ ಎಟ್ಟು ಮಗನ. ಮುಚ್ಚು ಮುಚ್ಚ 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 ಎಬ್ಸು. ಕೈ ಬಾರ್ದು ಎಬ್ಸು. ಧಾನ್ಯ ಲೇ ಧಾನ್ಯ. ನಿನ್ನೆ ಎಷ್ಟು ಮೆತ್ತಗಿತ್ತು, ಇವತ್ತು ಯಾಕೆ ಬಿರುಸಾಗೈತಲ್ಲ? ಶ್ರಾವಣದಾಗ ತೆಗಿಸೋಕಾಗಿಲ್ಲ, ಅದಕ್ಕೆ ಉದ್ದುದ್ದೆ ಬೆಳೆದಾವ. ಈ ಹೆಣ್ಮಕ್ಳಿಗೂ ಗಡ್ಡ ಬರ್ತಾವನ? ಏನಿದು ವಾಸನೆ ಬರೋಕೈತಿಲ್ಲ? ಹುಚ್ಚಿ, ನೀನ್ಯಾಕೆ ಬಂದಿಲ್ಲ? ನಾ ಅಲ್ಲ, ಮಾಮಗಳು ಕರ್ಕೊಂಬಂದಾರ. ಎದ್ದೇಳ ಮಗನ, ಎದ್ದೇಳ ನಡಿ ನಡಿ. ನೀನು ಏನು ನಡಿ ನಡಿ. ಏನು ಮಾಡಿಲ್ಲ, ನಡಿ. ನಿನಗ ಅವಾರ್ಡ್ ಕೊಡಿಸ್ತೀನಿ ನಡಿ ಮಗನ. ನಡಿ ನಡಿ ನಡಿ. ಹಾಕ ನೀ ನಡಿ. ಅಲ್ಲಿ ನಿಂತ್ಗ, ಇಲ್ಲೇ ಇಲ್ಲಿ ನಿಂತ್ಗ. ಇಲ್ಲ ಸ್ವಲ್ಪ ಮುಂದಕ್ಕೆ ಬಾ. ನಡಿ. ತಿಂತ್ಯಾ? ಬೇಡ ಸರ್, ಸ್ವಲ್ಪ ಬೇಡ ಸರ್. ನೀವು ತುಂಬ ಒಳ್ಳೆ ರಸಿಕ ಅಂತ. ತಗಲಿ. ಬೇಡ ಸರ್, ತಗಲಿ. ವೆಲ್ಕಮ್ ಟು ಅವರ್ ಸ್ಟೇಷನ್. ಬದ್ಮಾಶ್, ಯಾಕೆ ನಡ್ರಿ? ಹಲೋ, ಪಿ ಎಸ್ ಐ, ನಮಸ್ಕಾರಕ್ಕೆ ಬೆಂಕಿ ಹಚ್ಚಪ್ಪ ನಿಂದ. ಅಲ್ಲ, ಅವು ನಮ್ಮ ಮಟಗ ಮಂಜನ ಹುಡುಗರನ್ನ ಅರೆಸ್ಟ್ ಮಾಡಿದ್ದಂತಲ್ಲ. ನಾ ಹೇಳಿದ್ ನೆನಪು ನಿನಗೆ ಅರೆಸ್ಟ್ ಮಾಡಂತ.
ನಿನಗೆ ತಿಳಿದದ್ದು ನೀ ಮಾಡದ ಸ್ವಲ್ಪ ಅರ್ಥ ಮಾಡ್ಕೇರಿ. ನಾನು ಈ ಕ್ಷೇತ್ರದ MLA ನೀ ಅದೆಲ್ಲ ಬೇಡ. ಸುಮ್ಮನೆ ಆ ಹುಡುಗರನ್ನ ರಿಲೀಸ್ ಮಾಡು. ಏನೋ ನಮ್ಮ ಹುಡುಗಂತ ನಾವು ಕರೆಸಿದ್ರೆ ನೀನು ನಮಗೆ ಉಲ್ಟ ಬರಕೈತಲ್ಲ. ಇದು ಭಾಳದ ನಡೀದಲ್ಲ ನೋಡು. ಓದ್ತಿದ್ ನೋಡು ನೀರಿಲ್ಲ ಜಾಕ. ಸುಮ್ಮನೆ ರಿಲೀಸ್ ಮಾಡು ಆ ಹುಡುಗರನ್ನ. ಅದು ಮುಂದೆ ನಾನು ನೋಡ್ಕೊಂತೀನೋ. ರಿಲೀಸ್ ಮಾಡ್ರಿ. ಸುಮ್ಮನೆ ಒಳ ಟೆನ್ಷನ್ ಕೊಡಬೇಡ್ರಿ ನೀವು. ನಮಸ್ಕಾರ ಸಾಹೇಬ್ರೆ. ಚಲೋ ಅದಿರಿ? ಬೇಸದಿರಿ? ಆರಾಮದಿರಿ? ಬಾಗುನ್ನವ ಸಾರು? ಯಾರಲ್ಲಿ ನೀನು? ಮಂಜಣ್ಣ, ಮಟ್ಟಕ ಮಂಜಣ್ಣ. ಓ, ಮಟ್ಕ ಮಂಜ. ಅಧಿಕಾರ ಐತನ್ನ ಬರೆದಾಗ ಸಾಹೇಬರು ಬಾಯಿ ಭಾಳ ಉದ್ದ ಬಿಡ್ಲಿಕ್ಕೈತಾರ. ಇರ್ಲಿ ಇರ್ಲಿ ಇರ್ಲಿ, ಪರವಾಗಿಲ್ಲ, ನಡೀತದ. ಇದೇನು ನಮಗೆ ಹೊಸದಲ್ಲ. ಹೇಳಲಿ, ಯಾಕೆ ಫೋನ್ ಮಾಡಿದ್ದಿ? ಈ ಕರೆಕ್ಟ್ ದಾರಿಗೆ ಬಂದ್ರೆ ನೋಡ್ರಿ ಸಾಹೇಬ್. ಅದ ನಮ್ಮ MLA ಸಾಹೇಬರು ನಿಮ್ಗೆ ಫೋನ್ ಹಚ್ಚಿ ಹೇಳಿರ್ಬೇಕು. 8 ಗಂಟೆಗೆ ತಂದು ಬಿಟ್ಟು ಬಿಡ್ರಿ. ಅಡ್ರೆಸ್ ನಮ್ಮ ಹುಡುಗರು ಹೇಳ್ತಾರೆ, ಕೇಳ್ರಿ ಸಾಹೇಬ್ರ. ನಮಸ್ಕಾರ ಸಾಹೇಬ್ರ. ಕರಿ ಬಸವ ಸಾಹೇಬ್ರ. ಇಡ್ತೀನಿ ಸಾಹೇಬ್ರ. ತಮ್ಮ ಹೊಡಿಯಪ್ಪ ಗಾಡಿ. ಭಾಳ ಚಲೋ ಬಾರಿಸಿದ್ರು, ಮಸ್ತ್ ಬಾರಿಸಿದ್ರು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಏನಪ್ಪ ದೋಸ್ತ, ನನ್ನಲ್ಲೇ 5 ಬಡ್ಡಿ 10 ಬಡ್ಡಿ ತಗೊಂಡು ಕೇಸಿ ಈಗ ಕೋಟ್ಯಾನಗಟ್ಲೆ ರೊಕ್ಕ ಮಾಡಿದಲ್ಲಪ್ಪ ದೋಸ್ತ. ಹೆಂಗಪ್ಪ ಇದು? ಮಾಮ ಕರಬ್ ಬಾಮ ಮಾಮ ಮಾಮ ಕರಬ್ ಬಾಮ ಮಾಮ ಮಾಮ ಕರಬ್ ಮಾಮ 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 ಕರಬ್ ಮಾಮ ಮಾಮ. ಟೈಮ್ ಚಲೋ ಇತ್ತಂದ್ರೆ ಲಕ್ಷ್ಮಿ ಬ್ಯಾಡ್ 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 ಅಂದ್ರೆ ಮನ್ಯಾಗ ಹಂಗ ಬರ್ತಾಳ. ನಂದು ಟೈಮು ಚಲೋ ಐತಿ. ಕಾಲಾಯ್ ತಸ್ಮೈ ನಮಃ. ಅಣ್ಣ ಇನ್ನೂ ಒಂದು ಬೀಟು ಚಲೋ ಬಾರ್ಸ್ರಿ. ಸಾಹೇಬ್ರು ಕರೆಕ್ಟ್ ಟೈಮಿಗೆ ಬರಕೈತಾರ. ಸಾಹೇಬ್ರಿಗೆ ಟೈಮಿಂಗ್ ಸೆನ್ಸ್ ಭಾಳ ಐತಿ. ಬರ್ಲಿ 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 ಬಾರ್ಸ್ರಿ. ಸಾಹೇಬ್ರು ಹಂಗೆಲ್ಲ ಮಾಡ್ತಾರೆ ಅಲ್ಲ. ಏನೋ ಒಂದು ದಿವಸ ಜೈಲಿನಾಗ ಇಟ್ಕೊಂಡು ಸೊಲಗಿಸ್ತಿ ಸಿಟ್ಟಿಗಾರ ಕನ್ನಡಿ. ಸಾಹೇಬ್ರೆ ನಮಸ್ಕಾರ. ಚಲೋ ಅದಿರಿ? ಬೇಸದಿರಿ? ಆರಾಮದಿರಿ? ಬಾಗುನ್ನ ಹೊಸವ್ರು
ಏನು ಮಂಜ ಹೆಂಗೆ ನಡದ್ ನಿನ್ನ ದಂಧೆ ಇಲ್ಲ? ಸಾಹೇಬ್ರ ದಂಧೆ ಮೊದಲೆಲ್ಲ ಭಾಳ ಚಲೋ ಇತ್ತು, ಆದರೆ ಈಗೀಗ ಸ್ವಲ್ಪ ಕಷ್ಟ ಆಗಿದೆ ಅಷ್ಟೇ. ಸ್ವಲ್ಪ ಕಷ್ಟ ಆಗತೈತೆ. ಹ್ಞೂ ರೀ. ನಾವು ಸ್ವಲ್ಪ ದಿನ ತಡಕ ಪೂರ ದಂಧನ ಬಂದ್ ಮಾಡ್ತೀವಿ. ಸಾಹೇಬ್ರ ಕಾಮಿಡಿ ಮಾಡಿದ್ರಾಗ ಸಾಹೇಬ್ರ ಕನಸು ಕಾಣಬೇಕು ರೀ, ಹಗಲು ಕನಸು ಕಾಣ್ತಾರೆ ನಾವು. ಇವೆಲ್ಲ ಆಗೋ ಮಾತಲ್ಲ, ಮಾಡೋ ಮಾತಲ್ಲ. ಸುಮ್ಮನೆ ಏಯ್ ಕೇಳ್ರಿ, ನೀವು ಹಾಳಾಗ್ರಿ, ನಾನು ಬೇಡ. ನಂಗೆ ನಿಮ್ಮಿಂದಾಗಿ ಊರು ಮಂದಿನ ಹಾಳು ಮಾಡಕ್ಕೆ ಹೋಗ್ಬಿಡ್ರಿ. ತಲೆ ಕೆಡುತ್ತೆ. ಎಲ್ಲರಂಗಲ್ಲ, ನಾನು ನಿಷ್ಠೆ ನಿಯತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಬೇಕಂತ ಬಂದೆ. ಒಳ್ಳೆಯವರು ಕೆಟ್ಟವ್ರಿಗೆ ತುಂಬ ಕೆಟ್ಟವ್ರು ಮಾಡಬೇಡ್ರು. ಒಳ್ಳೆ ಸಾಹೇಬ್ರ ಈ ನಿಯತ್ತು ಪ್ರಾಮಾಣಿಕತೆ ಒಳ್ಳೇದು ಎಲ್ಲ ನಡೆಯಂಗಿಲ್ಲ. ಓನ್ಲಿ ಫಾರ್ ಮನಿಗೆ ಬೆಲೆ ಐತಿ ನೋಡ್ರಿ ಸಾಹೇಬ್ರ. ನೀವು ನಮ್ಮನ್ನ ಭಾಳ ಕಷ್ಟಪಟ್ಟು ಹಿಡಿತೀವಿ, ನಾವು ನೋಡಿದ್ರೆ ಬರೀ 350 ರೂಪಾಯಿ ಫೈನ್ ಕಟ್ಟಿ ಹೊರಗೆ ಬರ್ತೀವಿ. ಏನೋ ಹೆಚ್ಚು ಕಡಿಮೆ ಆಯಿತು, 1-2 ತಿಂಗಳು ಗಡಿ ಪಾರು ಮಾಡ್ತೀವಿ. ನಾವು ನಮ್ಮ ಹುಡುಗರು ಹೋಗಿ ಆರಾಮ್ ಎಂಜಾಯ್ ಮಾಡಿ ಬರ್ತೀವಿ. ಸಾಹೇಬ್ರ ವಿಧಾನಸೌಧದಾಗ ಮಟಕ ಕೇಸ್ ಅಷ್ಟು ಹಿಡಿದೀವಿ ಅಂತಾರೆ. ಮಟಕ ಬಂದ್ ಮಾಡ್ತೀವಿ ಅಂತಾರ, ಬಂದ್ ಮಾಡೋದಿಲ್ಲ. ಯಾಕಂದ್ರೆ ಮಟಕದಿಂದ ದೊಡ್ಡವ್ರ ಲಾಕರ್ನಾಗ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಲಕ್ಷ್ಮಿ ಇರ್ತಾಳ, ಅದಕ್ಕ ಬಂದಾಗೋದೇ ಇಲ್ಲ. ಸಾಹೇಬ್ರ ಈಗಿನ ಕಾಲದಕ್ಕೆ ಕೆಟ್ಟದಾಗ ನಡೆಯೋದು, ಕೆಟ್ಟದ್ದ ಜಾಸ್ತಿ ಐತಿ. ನಮ್ಮ ಕಾನೂನು ಸರಿಗಿಲ್ರಿ ಸಾಹೇಬ್ರ, ಕಾನೂನು ಸರಿಗಿಲ್ಲ ನೋಡ್ರಿ. ಲೈಸೆನ್ಸ್ ಇಲ್ಲ ಅಂದ್ರೆ 1000 ರೂಪಾಯಿ ಫೈನ್, ಓಕೆನಾ? ಕುಡಿದು ಗಾಡಿ ಓಡಿಸಿದ್ರೆ 1000 ರೂಪಾಯಿ ಫೈನ್. ಮಟಕ ಆಡಿ ಸಿಕ್ಕಾಕೊಂಡ್ರೆ ಬರೀ 350 ರೂಪಾಯಿ ಫೈನ್. ನಗು ಬರ್ತದ್ರಿ ಸಾಹೇಬ್ರ, 350 ರೂಪಾಯಿ ಕೋಟಿನಾಗ ಕಟ್ಟಾಕ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಕೋಟಿಗಟ್ಟಲೆ ವ್ಯವಹಾರ ಮಾಡೋರು ನಮ್ಗೆ 350 ರೂಪಾಯಿ ಯಾವ ದುಡ್ಡು? ಎ ಸಿ ಕಾರ್ನಾಗ ಹೋಗಿ ಫೈನ್ ಕಟ್ಟಿ ಬರ್ತೀವಿ. ಇವೆಲ್ಲ ಬಂದ್ ಮಾಡೋದು ಅವೆಲ್ಲ ಸುಳ್ಳು ಬೇಡ್ರಿ ಸಾಹೇಬ್ರ, ಹೌದಲ್ಲ ಉಮೇಶ್? ಕಾನೂನು ಬಾರಿ ತಿಳ್ಕೊಂಡಿಲ್ಲ ಮಂಜ, ಮಸ್ತ್ ತಿಳ್ಕೊಂಡ್ರಿ ಸಾಹೇಬ್ರ. ದುಡ್ಡು ಕೊಟ್ಟು ಎಲ್ರನ್ನೂ ಕೊಂಡ್ಕೋಬೋದು, ಆದ್ರೆ ನನ್ನಲ್ಲ. ನೋಡು ಮಂಜ, ನನಗೆ ಇನ್ನೊಂದು ಚಾನ್ಸ್ ಕೊಡು. ನಿನ್ನ ಈ ದಂಧನೆಲ್ಲ ಬಂದು ಮಾಡಿ, ನಿಮಗೆ ಯಾವುದು ಕೇಸ್ ಇಲ್ಲಾರ್ದಂಗೆ ನಾನು ನೋಡಿದೆ. ತಪ್ಪು ಮಾಡೋದು ಸಹಜ ಕಣಲಿ, ತಿದ್ದಿ ನಡೆಯೋನೆ. ಏನ ಬಾ ಮಂಜ. ಉಮೇಶ ಸಾಹೇಬ್ರು ನಮಗೊಂದು ಚಾನ್ಸ್ ಕೊಡ್ತಾರಂತ. ಸಾಹೇಬ್ರ ಏನ್ರಿ ನೀವು ಇಂಥವೆಲ್ಲ ಕಾಮಿಡಿ ಮಾತಾಡ್ತಾರೆ ಸಾಹೇಬ್ರ. ನಿಮ್ಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಹೇಳ. ಒಬ್ಬ ಮನುಷ್ಯ ದಿನಕ್ಕೆ 500 ರೂಪಾಯಿ ದುಡಿತಾನೆ, ಅದ್ರಾಗ 200 ರೂಪಾಯಿ ಸಂಸಾರ ಖರ್ಚು ಮಾಡ್ತಾನೆ, 300 ರೂಪಾಯಿ ಉಳಿತಾಯ ಮಾಡ್ತಾನೆ. ತಿಂಗಳಿಗೆ ಎಷ್ಟು? 9,000. ವರ್ಷಕ್ಕೆ ಎಷ್ಟು? 1,08,000. ಹಿಂಗ ಉಳಿತಾಯ ಮಾಡಿದ್ರೆ ನಾವು ಜೀವನ ಆರಾಮಾಗಿ ಸಂತೋಷದಿಂದ ನಡೀತದ. ನಡಿಬಾರ್ದು, ಅವನು ಚಟ ಮಾಡಬೇಕು, ಹಾಳಾಗಬೇಕು. ಹಂಗಾದ್ರೆ ನಮ್ಮಂತವ್ರು ಆರಾಮ್ ಇರ್ತೀವಿ, ಸರ್ಕಾರ ನಡೀತೈತಿ. ಸಾಹೇಬ್ರ ಈ ಕಾಲದಾಗ ಕೆಟ್ಟದ್ದ ನಡೆಯೋದು, ಕೆಟ್ಟದಕ್ಕೆ ಜಾಸ್ತಿ ಆಸ್ಪದ ಐತಿ ನೋಡ್ರಿ ಸಾಹೇಬ್ರ. ನೀವೇ ವಿಚಾರ ಮಾಡಿ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಆದ್ರೂ ಬಂದ್ ಮಾಡಿಲ್ಲ. ಯಾಕ? ಲಾಭ ಐತಿ. ತಂಬಾಕು ಗುಟ್ಕಾದಿಂದ ಕ್ಯಾನ್ಸರ್ ಬರುತ್ತಂತಾರ, ಆದ್ರೂ ಬಂದ್ ಮಾಡಿಲ್ಲ. ಯಾಕ? ಲಾಭ ಐತಿ. ಮೊಬೈಲ್ನಾಗ ಆನ್ ಮಾಡಿದ್ರೆ ಸಾಕು, ಸಮ್ಮಿ ಆಡಿ ಕ್ಯಾಶ್ ಗೆಲ್ಲಿ. ಇದ್ರ ಗೆದ್ದವ್ರಿಗಿಂತ ಹಾಳಾದವ್ರೆ ಜಾಸ್ತಿ, ಆದ್ರೂ ಬಂದ್ ಮಾಡಿಲ್ಲ. ಯಾಕ? ಲಾಭ ಐತಿ. ಸಾಹೇಬ್ರ ಲಾಭ ಐತಿ, ಸರ್ಕಾರಕ್ಕೆ ಭಯಂಕರ ಲಾಭ ಐತಿ, ಅದಕ್ಕೆ ಯಾವುದು ಬಂದ್ ಮಾಡೋದಿಲ್ಲ. ನೀವು ನೋಡಿದ್ರೆ ಸುಮ್ಮನೆ ಹುಡುಗರು ಆಡಿದಂಗ ಮಟಕ ಬಂದ್ ಮಾಡ್ತೀನಿ, ಇಸ್ಪೆಟ್ ಬಂದ್ ಮಾಡ್ತೀನಿ, ಅದು ಬಂದ್ ಮಾಡ್ತೀನಿ, ಬದ್ನೆಕಾಯಿ ಬಂದ್ ಮಾಡ್ತೀನಿ. ಸೋಮ್ಕೊಂಡ್ರೆ ಸಾಹೇಬ್ರ ಭಾಳ ಕಾಮಿಡಿ ಮಾಡ್ತಾರೆ. ಖರೆ ಮಂಜ, ನೀನು ಹೇಳೋದು 100ಕ್ಕೆ 100 ಸತ್ಯ. ಒಂದು ನಮ್ಮ ಕೆಲಸ ಕಾಮಿಡಿನೇ ಆಗಿದೆ. ನಿಯತ್ತಿಂದ ಕೆಲಸ ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಒಳ್ಳೆಯ ಅಧಿಕಾರಿ ಅಂತ ಹೆಸರು ತಗೋಬೇಕು ಅಂತ
ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಖಾಕಿ ಹಾಕೊಂಡಿರ್ತೀವಿ. ಆದರೆ ಸಮಾಜದಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿಲ್ಲಾರ್ದು ನಿಮ್ಮಂಥವ್ರು ಜನಸೇವೆ ಮಾಡ್ತೀನಿ ಅಂತ ಜನರ ಜನ ಓಟ್ ಹಾಕ್ಸ್ಕೊಂಡು ನಿಮ್ಮ ಸೇವೆ ಮಾಡಕತ್ತಿರಲ್ಲ ಜನನಾಯಕರು ಅಂಥವ್ರಿಂದಾಗಿ ಬೇಡಿ ಹಾಕು ಕೈಗಳ ಬೇಡಿಕೆ ನಿಂತ್ಕೊಂಡು ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೂ ಒಂದು ಲಕ್ಷ್ಮಣ ರೇಖೆ ಹಾಕಿರ್ತಾರೆ. ಮಂಚ ನೀನು ಹೇಳೋದು ಖರೇನ? ಈ ಕಾಲದಾಗ ನಿಷ್ಠೆ ನಿಯತ್ತು ಪ್ರಾಮಾಣಿಕತೆ ಬೆಲೆ ಇಲ್ಲ. ಅದಕ್ಕೂ ಒಂದೊಂದ್ಸತಿ ನನಗೂ ಅನಿಸ್ಬಿಡುತ್ತೆ ಏನಂತ ಕೆಟ್ಟಿದ್ದೇ ಬಾರಿ ಚಲೋ ಅಂತ. ಆದ್ರೆ ಏನು ನಿದ್ದೆ ಖಾಕಿ ಕರ್ತವ್ಯ ಪ್ರಾಮಾಣಿಕತೆ ಮಂಜ ನನ್ನ ಉಸಿರು ಅವರು ನಿಮ್ಮಂಥವ್ರು ಸರಿ ಭೂಮಿ ಮೇಲೆ ಇರಕ್ಕೆ ಬಿಡಲ್ಲ. ಏನು ಮಾಡ್ತೀವಿ ಸರ್? ಡಿಶಮ್ 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 ಏನು ಡಿಶಮ್ ಡಿಶಮ್ ಮಂಜ ನಂಬರ್ ಹೇಳ್ತಿದ್ದೆಲ್ಲ ನೀನು? ಹ್ಞೂ ರೀ ಸಾಬ್ರ. ಇವತ್ತು ನಾನು ನಿನಗೊಂದು ನಂಬರ್ ಹೇಳ್ತೀನಿ. ಸಾಬ್ರ ನಂಬರ್ ಹೇಳ್ತಾರೆ. ಬರ್ಕೋರಿ ಓಪನ್ ಆದ್ರೆ ಆಪ ಏನು ಇವತ್ತು ಓಪನ್ನು ಇವತ್ತೇ ನಿಂದು ಪ್ಲೇಸ್ ಅದ ತಪ್ಪು ಸಾಬ್ರ. ನಂಬರ್ 3 ಲಕ್ಕಿ ನಂಬರ್, ಸೂಪರ್ ನಂಬರ್, ಬೆಸ್ಟ್ ನಂಬರ್, ಬಂಗಾರ ಗುಂಡು. ಹೇಳ ಲಕ್ಕಿ ಅಲ್ಲಲ್ಲಿ ಇವತ್ತು ಬ್ಯಾಡ್ ಲಕ್ ಇದ್ದೀನಿ ಇವತ್ತು. ಅಲ್ಲ ಸಾಬ್ರ, ಯಾರಿಗೆ ಬ್ಯಾಡ್ ಲಕ್ಕಿ? 3 ಎಣಸ್ನ ಅಷ್ಟರೊಳಗಡೆ ಸರೆಂಡರ್ ಆಗ್ಬಿಡು. ಇಲ್ಲಾಂದ್ರೆ ಡಿಶಮ್ ಡಿಶಮ್ 1 2 ಡಿಶಮ್ ನೀನಾ? ಹೇಯ್ ನಿನ್ನಗೆ ಕರು ಹೇಳುತ್ತಾರ, ಎಣ ಅನ್ನುತ್ತಾರ, ಸಾಹೇಬ್ರು ಒಳ್ಳೇದು 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 ಅಂದ್ರೆ ಮ್ಯಾಲ ಮಾಡ್ಬೇಕಲ್ಲ. ಸಾಹೇಬ್ರಿಗೆ ಬಾಬಾ ಪೂರ್ಣ ಶ್ರದ್ಧಾಂಜಲಿ ಹಾಕಬೇಕು. ಸೀದಾ ಸಾಹೇಬ್ರನ್ನ ಕರ್ಕೊಂಡು ಹೋಗಿ ಅವ್ರ ಮನೆ ಬೆಡ್ರೂಮ್ನಾಗ ಫ್ಯಾನಿಗೆ ಗರ್ರ 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 ತಿರುಗಿ ಹಾಕ್ಬೇಕು ನೋಡೇನು. ಒಳ್ಳೆಯವರು ಸಾಹೇಬ್ರಾಗ ಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾರೆ. ಆತ್ಮಹತ್ಯೆಗೆ ಶರಣಾದ PSI ಕರೇ ಬಸವ, ಕರೇ ಬಸವ, ಕರೇ ಬಸವ, ಕರೇ ಬಸವ. ನಿಯತ್ತು ಪ್ರಾಮಾಣಿಕತೆ ಅಂತ ಸತ್ಯದ ಹಾದಿಯಲ್ಲಿ ಸಾಗುವ ಕೆಲವು ಅಧಿಕಾರಿಗಳಿಗೆ ಸಿಗುವ ಉಡುಗೊರೆ ಸಾವು. ದೇಶದ ಒಳಿತಿಗಾಗಿ ತಮ್ಮ ಪ್ರಾಣ ನೀಡಿದ ನಿಷ್ಠಾವಂತ ಅಧಿಕಾರಿಗಳಿಗೆ ನಮ್ಮ ಈ ಚಿತ್ರ ಸಮರ್ಪಣೆ. ಕಲಿಯುಗದಲ್ಲಿ ಸುಳ್ಳು ಮೋಸ ವಂಚನೆ ಜಾಸ್ತಿ ನಡೀತೈತಿ. ಎಲ್ಲಿವರೆಗೂ? ಪಾಪದ ಕೊಡ ತುಂಬುವವರೆಗೂ. ತುಂಬಿದ ಮೇಲೆ ಕೊಡ ಹೊಡಿತೈತಿ, ಕಲಿಯುಗ ಅಂತ್ಯ ಆಗ್ತೈತಿ. ಕೊನೆಗೊಂದು ಮಾತು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೂ ಸುಖವಿಲ್ಲ, ಸತ್ಯಮೇವ ಜಯತೆ. ನಮ್ಮ ತಂಡದ ಪ್ರಯತ್ನಗಳು ನಿಮಗೆ ಇಷ್ಟ ಆದಲ್ಲಿ ಕೈಲಾದಷ್ಟು ಸಹಾಯ ಮಾಡಿ ಪ್ರೋತ್ಸಾಹಿಸಿ.